ಅಮೆನ್. ಪ್ರಿಯರಾದ ದೇವಜನರೇ, ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶ ನಿನ್ನೆ ಬೆಳಗ್ಗೆ ನಾವು ಶುರು ಮಾಡಿದಂತಹ ಅಂಶದ 3ನೇ ಭಾಗವಾಗಿರುತ್ತೆ. ಇಂಡಿಪೆಂಡೆನ್ಸ್ ಡೇ ಮೆಸೇಜ್ ಪಾರ್ಟ್ 3 ಅಂತ ಹೇಳಿ ಬರ್ಕೊಳ್ಳಿ. ಓಕೆ, ಸ್ವತಂತ್ರ ದಿನಾಚರಣೆಯ ಸಂದೇಶ ಭಾಗ 3. ಏನಕ್ಕೋಸ್ಕರ ಈ ಅಂಶವನ್ನು ಆಲೋಚನೆ ಮಾಡ್ತಿದ್ದೀವಿ? ನಿನ್ನೆ ಸಾಕಷ್ಟು ವಿಚಾರಗಳನ್ನು ಮಾತಾಡ್ಕೊಂಡ್ವಿ ಇದರ ಬಗ್ಗೆ, ಫ್ರೀಡಮ್ನ ಬಗ್ಗೆ, ಸ್ವಾತಂತ್ರ್ಯದ ಬಗ್ಗೆ, ಹೌದಲ್ವಾ? ಅದೆಲ್ಲದರಲ್ಲೂ ಸಹ ನಾವು ನೋಡಿ ಅರ್ಥ ಮಾಡಿಕೊಂಡಂತಹ ವಿಚಾರ ಒಂದು, ದೇವರು ನಮ್ಮನ್ನು ಸ್ವತಂತ್ರರನ್ನಾಗಿ ಸೃಷ್ಟಿ ಮಾಡಿದ್ದಾರೆ. ಕೊಟ್ಟಿದ್ದಂತಹ ಸ್ವತಂತ್ರವನ್ನು ಕಳ್ಕೊಂಡ ನಂತರ ಮತ್ತೆ ಸ್ವತಂತ್ರರನ್ನಾಗಿ ಮಾಡಲಿಕ್ಕೆ ಯೇಸು ಕ್ರಿಸ್ತರನ್ನು ಕಳಿಸ್ತಾರೆ, ಹೌದಲ್ವಾ? ಇದೆಲ್ಲವೂ ಸಹ ನಾವು ಮೊದಲನೇ ಭಾಗದಲ್ಲಿ ಮತ್ತು 2ನೇ ಭಾಗದಲ್ಲಿ ಆಲೋಚನೆ ಮಾಡಿದಂತಹ ವಿಚಾರಗಳು. ಹಾಗಿದ್ದರೆ ಈ 3ನೇ ಭಾಗದಲ್ಲಿ ಏನು ನೋಡ್ತಿದ್ದೀವಿ? ಒಂದು ಹೊಸ ಕೋನದಲ್ಲಿ, ಹೊಸ ಆ್ಯಂಗಲಲ್ಲಿ ಯೋಚನೆ ಮಾಡಲಿಕ್ಕೆ ಪ್ರಯತ್ನ ಪಡೋಣ. ಇಂಡಿಪೆಂಡೆನ್ಸ್, ಸ್ವತಂತ್ರದ ಬಗ್ಗೆ ಒಂದು ಹೊಸ ದೃಷ್ಟಿಕೋನದಲ್ಲಿ ಆಲೋಚನೆ ಮಾಡಲಿಕ್ಕೆ ಪ್ರಯತ್ನ ಪಡೋಣ. ಓಕೆ, ಇಷ್ಟಕ್ಕೂ ಇಂಡಿಪೆಂಡೆನ್ಸ್ ಡೇಯನ್ನು ಏನಕ್ಕೋಸ್ಕರ ಸೆಲೆಬ್ರೇಟ್ ಮಾಡ್ತೀವಿ? ನಮ್ಮ ಭಾರತ ದೇಶಕ್ಕೆ ಇಂಡಿಪೆಂಡೆನ್ಸ್ ಡೇಯನ್ನು ಏನಕ್ಕೋಸ್ಕರ ಸೆಲೆಬ್ರೇಟ್ ಮಾಡ್ತೀವಿ? August 15th ಅಂದೇ ಏನಕ್ಕೋಸ್ಕರ ಸೆಲೆಬ್ರೇಟ್ ಮಾಡಬೇಕು? ಯಾಕೆ ಬೇರೆ ದಿನ ಮಾಡಬಾರ್ದು? ಆ ದಿನ ನಮಗೆ ಸ್ವತಂತ್ರ ಬಂತು. ಯಾರಿಂದ? ಬ್ರಿಟಿಷರಿಂದ, ಹೌದಾ? ಹಾಗಾದರೆ ಬ್ರಿಟಿಷರು ನಮ್ಮನ್ನು ಏನು ಮಾಡ್ತಿದ್ರು? ಆಳ್ವಿಕೆ ಮಾಡ್ತಿದ್ರು. ಆಳ್ವಿಕೆ ಮಾಡುವಂಥ ಹಕ್ಕಿತ್ತ ಅವರಿಗೆ? ಇಲ್ಲ. ಅಧಿಕಾರ ಇತ್ತ ಅವರಿಗೆ? ಆಳ್ವಿಕೆ ಮಾಡಲಿಕ್ಕೆ ನಮ್ಮ ಮೇಲೆ ಅಧಿಕಾರ ಇದೆಯಾ ಅವರಿಗೆ? ಇಲ್ಲ. ಆದರೂ ಆಳ್ವಿಕೆ ಮಾಡ್ತಿದ್ರ? ಹೌದು. ಅದನ್ನು ನಮ್ಮ ಕೈಯಲ್ಲಿ ತಡ್ಕೊಳ್ಲಿಕ್ಕಾಗಿಲ್ಲ, ಹೌದಲ್ವ? ಏಕೆಂದರೆ ಹಕ್ಕಿಲ್ಲದೆ ಇರುವಂಥವರು ನಮ್ಮನ್ನು ಆಳ್ಲಿಕ್ಕೆ ಬಂದರೆ, ಅಧಿಕಾರ ಇಲ್ಲದೆ ಇರುವಂಥವರು ನಮ್ಮನ್ನು ಆಳ್ಲಿಕ್ಕೆ ಬಂದರೆ ನಮ್ಮ ಕೈಯಲ್ಲಿ ಸಹಿಸ್ಲಿಕ್ಕೆ ಆಗೋದಿಲ್ಲ. ನಮಗೆ ಬೇಡ ಅದು. ಇಷ್ಟಕ್ಕೂ ಅದು ಆಳಬೇಕಾಗಿರುವಂಥ ಹಂತ ಅಲ್ಲ. ಅವ್ರಿಗೆ ಯಾವ ಅಧಿಕಾರನೂ ಇಲ್ಲ. ಸುಮ್ಮನೆ ಬಂದು ಆಳ್ಬಿಟ್ರೆ ಯಾರು ಸುಮ್ಮನೆ ಇರ್ತಾರೆ, ಹೌದಲ್ವ? ಅದಕ್ಕೋಸ್ಕರ ನಮ್ಮ ದೇಶದಲ್ಲಿ ಸಾಕಷ್ಟು ಹೋರಾಟಗಳಾಯಿತು, ಸಾಕಷ್ಟು ಜನ ಪ್ರಾಣ ಕೊಟ್ಟರು, ಕೊನೆಯದಾಗಿ ಸ್ವತಂತ್ರ ಬಂತು. ಇಲ್ಲಿ ಹಿಸ್ಟ್ರಿಯನ್ನು ನೀವು ನೋಡಿದ್ರೆ, ನಮ್ಮ ಭಾರತ ದೇಶಕ್ಕೆ ಇಂಡಿಪೆಂಡೆನ್ಸ್ ಸಿಕ್ತು ಅನ್ನುವಂತಹದ್ದರ ಹಿಂದಿನ ಹಿಸ್ಟ್ರಿಯನ್ನು ನೀವು ನೋಡಿದ್ರೆ, ನಮ್ಮನ್ನು ಆಳಿದ್ರು ಅಂತ ನೋಡ್ಕೊಳ್ತಿದ್ದೀವಲ್ವ, ಬ್ರಿಟಿಷರು ಬಂದು ನಮ್ಮನ್ನು ಆಳಿದ್ರು. ಇಷ್ಟಕ್ಕೂ ನಮ್ಮನ್ನು ಆಳ್ತೀವಿ ಅಂತ ಅಂದ್ಕೊಂಡು ಬಂದರೆ ಅವರು ಪ್ರಾರಂಭದಲ್ಲಿ ಬ್ರಿಟಿಷರು ನಾನು ನಿಮ್ಮನ್ನು ಆಳ್ತೀನಿ ಅಂತ ಅಂದ್ಕೊಂಡು ಬಂದಿದ್ರೆ ನಾವು ಬಿಡ್ತಿದ್ವಾ? ಇಲ್ಲ. ಹೆಂಗೆ ಬಂದರು ಸ್ಟಾರ್ಟಿಂಗಲ್ಲಿ? ಅದು ವಿಚಾರ. 1600ನೇ ಇಸ್ವಿಯಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಅಂತ ಹೇಳಿ ಒಂದು ಕಂಪನಿಯನ್ನು ಮುಂದೆ ಇಟ್ಕೊಂಡು ಬಂದರು. ಏನು ಮಾಡ್ತೀವಿ ಅಂತ? ವ್ಯಾಪಾರ ಮಾಡ್ತೀವಿ. ನಿಮ್ಮ ದೇಶದಲ್ಲಿ ತುಂಬ ಬೆಲೆಯುಳ್ಳಂಥ ಸಾಮಗ್ರಿಗಳು ಸಿಕ್ಕುತ್ತೆ. ಚಕ್ಕೆ, ಲವಂಗ, ಕರಿಮೆಣಸು, ಇದಕ್ಕೆಲ್ಲ ಇಂಟರ್ನ್ಯಾಷನಲ್ ಮಾರ್ಕೆಟ್ಸಲ್ಲಿ ತುಂಬ ಡಿಮಾಂಡ್ ಇತ್ತು. ಸೊ ನಿಮ್ಮ ಭಾರತ ದೇಶದಲ್ಲಿ ಸಿಕ್ಕುವಂತಹ ಬಟ್ಟೆಗಳಾಗಿರ್ಬೋದು, ಮಸ್ಲಿನ್ ಕ್ಲಾತ್ ಕೇಳಿದ್ದೀವ? ತುಂಬ ದೊಡ್ಡ ಸ್ಯಾರಿ ಇರುತ್ತೆ. ಆ ಸ್ಯಾರಿಯನ್ನು ಮಡಚಿ ಬೆಂಕಿಪಟ್ಟಣದಲ್ಲಿ ಇಡ್ಬೋದು. ಅದು ಮಸ್ಲಿನ್ ಕ್ಲಾತ್ಗಿರುವಂಥ ಸ್ಪೆಷಾಲಿಟಿ. ಅದಷ್ಟು ಚಿಕ್ಕದಾಗುತ್ತೆ. ಸೊ ಈ ರೀತಿಯಾಗಿರುವಂತಹ ಪದಾರ್ಥಗಳು, ಈ ರೀತಿಯಾಗಿರುವಂಥ ಸಾಮಗ್ರಿಗಳಿಗೆ ಸಿಗ್ತಿದ್ದಂತಹ ಪ್ರಾಂತ್ಯ ಅಂದರೆ ಭಾರತ ದೇಶ. ಸೊ ಈ ಬ್ರಿಟಿಷರಿಗೆ ಭಾರತ ದೇಶದ ಮೇಲೆ ಕಣ್ಬಿತ್ತು. ಅಲ್ಲಿ ಹೋಗಿ ವ್ಯಾಪಾರ ಮಾಡ್ಬೋದಲ್ವ ನಾವು ಅಂತ ಹೇಳಿ ಬಂದರು. ಬರಬೇಕಾದ್ರೆ ಹೆಂಗಿತ್ತು ಗೊತ್ತಾ? ಬಾಡಿ ಲ್ಯಾಂಗ್ವೇಜು ಅರ್ಧ ಬೊಗ್ಗಿ. ಫಸ್ಟ್ ಅವ್ರು ಬಂದಂತಹದ್ದು ವಾಸ್ಕೋ ಡ ಗಾಮ ಸೀ ರೂಟ್, ಸಮುದ್ರ ಮಾರ್ಗ ಕಂಡುಹಿಡಿತಾರೆ ಅಂತ ನಾವು ಓದ್ಕೊಳ್ತೀವಲ್ವ ಹಿಸ್ಟ್ರಿಯಲ್ಲಿ. ಅವರು ಕಂಡುಹಿಡಿದು ಬಂದಂತಹ ಮೊದಲನೇ ಪ್ರಾಂತ್ಯ ಕ್ಯಾಲಿಕಟ್ಟಲ್ಲಿರುತ್ತೆ. ಅಲ್ಲಿ ಅದನ್ನು ಆಳ್ತಿದ್ದಂತಹ ರಾಜನ ಹೆಸರು ಝಾಮೋರಿನ್. ಏನು? ಝಾಮೋರಿನ್ ಅನ್ನುವಂತಹ ರಾಜ ಆಳ್ತಿದ್ದ. ಈಗ ರಾಜನ ಹತ್ರ ಹೋಗಿ ಪರ್ಮಿಷನ್ ತೊಗೋಬೇಕಲ್ವಾ? ಟ್ರೇಡ್ ಮಾಡಬೇಕಂದ್ರೆ, ವ್ಯಾಪಾರ ಆಳ್ತೀನಿ ಅಂದರೆ ಓಡಿಸ್ತಾರೆ, ಹೌದಾ ಇಲ್ವಾ? ಏನಂತ ಹೋಗಿ ಹೇಳಬೇಕು? ನಾನು ವ್ಯಾಪಾರ ಮಾಡ್ಕೊಳ್ತೀನಿ, ನಮಗೆ ಸ್ವಲ್ಪ ಜಾಗ ಕೊಡಿ ಅಂಥೇಳಿ ಹೇಳಬೇಕು, ಹೌದಾ? ಅದನ್ನು ಹೋಗಿ ರಾಜನ ಮುಂದೆ ಕೇಳಬೇಕಾದ್ರೆ ಹೆಂಗಿರುತ್ತೆ? ಬಾಡಿ ಲ್ಯಾಂಗ್ವೇಜ್ ಹೆಂಗಿರುತ್ತೆ? ಪರ್ಮಿಷನ್ ಬೇಕು ಬುದ್ಧಿ, ಯಜಮಾನ್ರೆ ಪರ್ಮಿಷನ್ ಬೇಕು, ಪ್ರಭುಗಳೇ ಪರ್ಮಿಷನ್ ಬೇಕು ಅಂಥೇಳಿ ಬೊಗ್ಗಿ ಕೇಳಿದ್ರೆ ಕೊಟ್ಟಿರ್ತಾರೆ, ನಿಜಾನ? ಆ ಹಂತದಿಂದ ಹಿಡಿದು ನಮ್ಮ ಭಾರತ ದೇಶದಲ್ಲಿ ಆಗ ಒಂದು ಪ್ರಾಬ್ಲಮ್ ಇತ್ತು ಪ್ರಿಯರೇ. ಏನು ಅಂದರೆ ಐಕ್ಯತೆ ಇರಲಿಲ್ಲ. ಒಂದು ರಾಜ್ಯಕ್ಕೂ ಇನ್ನೊಂದು ರಾಜ್ಯಕ್ಕೂ ಆಗ್ತಿರಲಿಲ್ಲ. ಈ ಊರಿದ್ದರೆ ಪಕ್ಕದ ಊರಿಗೆ ಈ ಊರನ್ನ ಕಂಡ್ರೆ ಆಗ್ತಿರಲಿಲ್ಲ. ಇದು ನಮ್ಮ ಭಾರತ ದೇಶದ ಪರಿಸ್ಥಿತಿ. ಇಲ್ಲಿರುವಂತಹ ಈ ಇನ್ಎಫಿಷಿಯನ್ಸಿ, ಇಲ್ಲಿರುವಂಥ ಈ ಬಲಹೀನತೆಗಳನ್ನೆಲ್ಲ ನೋಡಿ 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 ನಿಧಾನವಾಗಿ ವ್ಯಾಪಾರ ಮಾಡಲಿಕ್ಕೆ ಬಂದಿದ್ದಂಥ ಅವರು ಚಿಕ್ಕ ಪುಟ್ಟ ಪ್ರಾಂತ್ಯಗಳ ಮೇಲೆ ತನ್ನ ಹಕ್ಕನ್ನು, ತನ್ನ ಅಧಿಕಾರವನ್ನು ಚಲಾಯಿಸಲಿಕ್ಕೆ ಶುರು ಮಾಡ್ತಾರೆ. ನಾವು ಹೇಗೆ
ಅವರಿಗೆ ದಾಸರ ಸ್ಥಾನಕ್ಕೆ ಹೊರಟೋದ್ವಿ ಅಂತ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ, ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಇದು ಇಂಪಾರ್ಟೆಂಟ್ ಇವತ್ತಿನ ಸಂದೇಶಕ್ಕೆ. ಬ್ರಿಟಿಷರಿಗೆ ಭಾರತ ದೇಶ ಏನಕ್ಕೆ ದಾಸತ್ವಕ್ಕೆ ಹೋಯಿತು? ಪ್ರಾರಂಭದಲ್ಲಿ ದಾಸತ್ವಕ್ಕೆ ಹೋಗಿಲ್ಲ. ನಿಜ ಹೇಳಬೇಕು ಅಂತ ಹೇಳಿದ್ರೆ ಅರಸನ ಮುಂದೆ ಝ್ಯಾಮೋರಿನ್ ಆಳ್ತಿದ್ದ ಅಂತ ಹೇಳಿ ಮಾತಾಡ್ಕೊಂಡ್ಬಿಟ್ಟು ಕ್ಯಾಲಿಕಟ್ಟನ್ನು. ಈಗ ಝ್ಯಾಮೋರಿನ್ ಅಂದರೆ ರಾಜ ಬಂದು ಸಿಂಹಾಸನದ ಮೇಲೆ ಕೂತ್ಕೊಂಡಾಗ ಮುಂದೆ ಬಂದು ಪೋರ್ಚುಗೀಸರು, ಇಂಗ್ಲೀಷರು ಇವರೆಲ್ಲರೂ ಬಂದು ಕೈ ಕಟ್ಕೊಂಡು ಅಪ್ಪಣೆಯನ್ನು ಕೇಳ್ತಿದ್ದಾಗ ಇಲ್ಲಿ ಯಾರು ದಣಿ, ಯಾರು ಸೇವಕನ ರೀತಿಯಲ್ಲಿ ಕಾಣಿಸ್ತಿದ್ದಾರೆ ನಿಮ್ಮ ಕಣ್ಣಿಗೆ? ಸ್ಟಾರ್ಟಿಂಗಲ್ಲಿ ಪರ್ಮಿಷನ್ ಕೇಳಲಿಕ್ಕೆ ಬಂದಾಗ ಪೋರ್ಚುಗೀಸರು, ಬ್ರಿಟಿಷರು ಇವರೆಲ್ಲ ಬಂದು ಪರ್ಮಿಷನ್ ಕೇಳಲಿಕ್ಕೆ ಬಂದಾಗ ಯಾರು ಯಜಮಾನರು, ಯಾರು ಸೇವಕ? ಭಾರತ ದೇಶದಲ್ಲಿರುವಂತಹ ರಾಜ ಯಜಮಾನ, ಪರ್ಮಿಷನ್ ಕೇಳ್ತಿರುವಂಥವ್ರು ಯಾರು? ಸೇವಕ. ನಿಜನಾ? ಸ್ವಲ್ಪ ಕಾಲಕ್ಕೆ ಇಲ್ಲಿರುವಂತಹ ಬಲಹೀನತೆಗಳನ್ನೆಲ್ಲ ನೋಡಿ ಚಿಕ್ಕ ಚಿಕ್ಕ ಒಂದೊಂದೇ ಪ್ರಾಂತ್ಯದ ಮೇಲೆ ಪ್ರಭುತ್ವವನ್ನು ಸ್ಥಾಪಿಸ್ಲಿಕ್ಕೆ ಶುರು ಮಾಡ್ತಾರೆ. ಹೀಗೆ ಮಾಡಿ 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 ಅದೇ ಅಂತಾರಲ್ವ, ಸ್ವಲ್ಪ ಜಾಗ ಕೊಟ್ಟರೆ ಅಲ್ಲಿ ಆ ಮನೆ ಯಾರದೋ ಆ ಮನೇಲಿರುವಂತಹ ಮನುಷ್ಯನನ್ನೇ ಹೊರಗಡೆ ಓಡಿಸ್ಬಿಡ್ತಾರಂತೆ, ತಳ್ಕೊಂಡು ಬಂದು. ಹೌದಾ? ಕೊನೆಗೆ ಮನೇಲಿರುವಂಥ ಓನರ್ ಎಲ್ಲಿರಬೇಕು? ಹೊರಗಡೆ ಇರಬೇಕು. ಅದೇ ಆಗಿತ್ತು. ಬ್ರಿಟಿಷರು ಸಹ ನಾವು ನಿಮ್ಮನ್ನು ಆಳ್ತೀವಿ ಅಂತ ಅಂದ್ಕೊಂಡು ಬಂದಿಲ್ಲ. ನಿಜ ಹೇಳಬೇಕಂದ್ರೆ ಅವ್ರು ಸೇವಕರ ಥರ ನಮ್ಮ ದೇಶದಲ್ಲಿ ಬಂದು ಬಿಸ್ನೆಸ್ ಮಾಡಿ ಹೋಗಬೇಕಿತ್ತು. ಟ್ರೇಡ್ಗೆ ಅಂತ ಹೇಳಿ ಬಂದಂಥವರು, ವ್ಯಾಪಾರಕ್ಕೆ ಅಂತ ಹೇಳಿ ಬಂದಂಥವರು ನಿಧಾನವಾಗಿ ಪಟ್ಟನ್ನು ಸಾಧಿಸಿ ಪ್ರಭುತ್ವವನ್ನು ಸ್ಥಾಪಿಸಿ ಎಂಥ ಸ್ಥಿತಿಗೆ ತೊಗೊಂಡು ಬಂದರು ಅಂತ ಹೇಳಿದ್ರೆ 1857ರಲ್ಲಿ ಅಧಿಕಾರಿಕವಾಗಿ ಪ್ರಭುತ್ವವನ್ನು ಸ್ಥಾಪಿಸ್ತಾರೆ ಭಾರತ ದೇಶದಲ್ಲಿ. 1857 ಅಧಿಕಾರಿಕವಾಗಿ ಏನಂತ ಹೇಳ್ತಾರೆ? ಇನ್ನು ಮುಂದೆ ಇಲ್ಲಿನ ಆಳ್ವಿಕೆ ಇಂಗ್ಲೆಂಡಲ್ಲಿ ಕೂತಿರ್ತಾರಲ್ವ ಕ್ವೀನ್ ವಿಕ್ಟೋರಿಯಾ, ಅವರೇ ಇನ್ನು ಮುಂದೆ ಇಲ್ಲಿರುವಂಥ ಆಳ್ವಿಕೆಯನ್ನು ನೋಡ್ಕೊಳ್ತಾರೆ ಅಂತ ಅಧಿಕಾರಿಕವಾಗಿ ಸ್ಥಾಪಿಸ್ತಾರೆ. ಇನ್ನೂ ಒಂದು 50 ವರ್ಷ ಆದಮೇಲೆ ಎಂಥ ಪರಿಸ್ಥಿತಿಗೆ ಬಂದಿತ್ತು ಭಾರತ ದೇಶ ಅಂದರೆ, ಭಾರತ ದೇಶದಲ್ಲಿರುವಂತಹ ಪ್ರತಿ ರಾಜನೂ ಸಹ ಇಂಗ್ಲೆಂಡಿಂದ ಬಂದಿದ್ರಲ್ವ, ಬ್ರಿಟಿಷರು ಬಂದಿದ್ರಲ್ವ, ಅವ್ರ ಮುಂದೆ ಕೈ ಕಟ್ಕೊಂಡು ನಿಂತ್ಕೊಬೇಕು ಅಂಥ ಪರಿಸ್ಥಿತಿಗೆ ಬಂದಿತ್ತು. ಯಾರ ಮುಂದೆ ಕೈ ಕಟ್ಕೊಂಡು ನಿಂತಿದ್ರು? ಫಸ್ಟು ಅವರು ನಮ್ಮ ಭಾರತ ದೇಶದವ್ರ ಮುಂದೆ ಕೈ ಕಟ್ಕೊಂಡು ನಿಂತಿದ್ರು. ಈಗ ಎಂಥ ಪರಿಸ್ಥಿತಿ ಬಂತು? ಸ್ವಲ್ಪ ವರ್ಷಗಳಾದಮೇಲೆ ನಮ್ಮ ದೇಶದವರು ಕೈ ಕಟ್ಕೊಂಡು ನಿಂತ್ಕೋಬೇಕು. ಅವರು ಆಳ್ಲಿಕ್ಕೆ ಶುರು ಮಾಡಿದ್ರು. ದಾಸರಾಗಿ ಬಂದಿದ್ದಂತಹ ಅವರು ಏನಾಗೋದ್ರು? ರಾಜರ ಸ್ಥಾನಕ್ಕೆ ಹೊರಟೋದ್ರು, ಯಜಮಾನನ ಸ್ಥಾನಕ್ಕೆ ಹೊರಟೋದ್ರು. ನಾವು ರಾಜರ ಸ್ಥಾನದಲ್ಲಿದ್ದಂಥವರು ಯಾವ ಸ್ಥಾನಕ್ಕೆ ಬಂದ್ವಿ? ಹಾಂ, ಇದನ್ನೇನಕ್ಕೋಸ್ಕರ ಮಾತಾಡ್ಕೊಂಡ್ವಿ ಇಷ್ಟಕ್ಕೂ ಅಂತ ಹೇಳಿದ್ರೆ, ಈ ಸಂದೇಶದಲ್ಲಿ ಇನ್ನೊಂದು ಸ್ವಲ್ಪ ಮುಂದೆ ಹೋಗೋಣ. ಇಲ್ಲೂ ಸಹ ನಿಮ್ಮ ತಂದೆ ಶ್ರೀಮಂತನು ಅಂತ ಅಂದ್ಕೊಳ್ಳಿ. ನಿಮ್ಮನ್ನು ಒಂದು ದೂರ ಪ್ರಾಂತ್ಯಕ್ಕೆ ದೂರಿಗೆ ಕಳಿಸ್ಬೇಕು ಅಂತ ಹೇಳಿದಾಗ ನಿಮ್ಮನ್ನು ಕೊಡ್ತಾ ಒಂದು ವೇಳೆ ಅವರು ತುಂಬ ರಿಚ್ ಆಗಿರುವಂಥವರಾದರೆ ನಿಮ್ಮ ಜೊತೆ ಕೆಲಸದವರನ್ನು ಸಹ ಕಳಿಸ್ಕೊಡ್ತಾರೆ. ಹೌದಾ? ಈಗಿನ ಕಾಲದಲ್ಲಿ ನೀವು ಎಲ್ಲಿ ಹೋಗ್ತೀರೋ ಆ ಪ್ರಾಂತ್ಯದಲ್ಲಿ ಹೋಗಿ ನೀವು ಕೆಲಸದವ್ರನ್ನ ಹುಡುಕೊಳ್ತೀರ. ಆಗಿನ ಕಾಲದಲ್ಲಿ ದಾಸಿಯರನ್ನು ಮಕ್ಕಳ ಜೊತೆ ಕಳಿಸ್ಕೊಡ್ತಿದ್ರು ತಂದೆ ಅಂತಿರು. ಒಂದು ವೇಳೆ ತಂದೆ ಅನುಕೂಲಸ್ಥ ಪರಿಸ್ಥಿತಿಯಲ್ಲಿದ್ದರೆ ದಾಸಿಯರನ್ನು ಮಕ್ಕಳನ್ನೆಲ್ಲ ದೂರ ಕಳಿಸ್ಕೊಡ್ತಿದ್ದಾರೆ ಅಂದರೆ ಅವ್ರಿಗೆ ಹೆಲ್ಪ್ಗಿರಲಿ ಅಂತ ಹೇಳಿ ಕಳಿಸ್ಕೊಡ್ತಾಯಿದ್ರು ದಾಸಿಯರನ್ನು. ಹೌದಾ? ಇವ್ರ ಕೆಲಸ ಏನು ಹಾಗಿದ್ರೆ? ಈ ಕೆಲಸದವರ ಕೆಲಸ ಏನು? ಯಾರಿಗೆ ಸೇವೆ ಮಾಡಬೇಕು? ಹೌದಲ್ವ? ಅರಸನ ಮಕ್ಕಳಿಗೆ ಈ ಕೆಲಸದವರು ಸೇವೆ ಮಾಡಬೇಕು. ಅವರಿಗೆ ಅಡುಗೆ ಮಾಡುವಂತಹದ್ದಾಗಲಿ, ಅವರು ನಿದ್ರೆ ಮಾಡುವಂತಹ ಜಾಗವನ್ನು ಶುಭ್ರಪಡಿಸುವಂತಹದ್ದಾಗಲಿ, ಮನೆಯನ್ನು ಶುದ್ಧ ಮಾಡುವಂತಹದ್ದಾಗಲಿ, ಈ ಕೆಲಸಗಳನ್ನು ಮಾಡಲಿಕ್ಕೆ ಕೆಲಸದವರನ್ನು ಕಳಿಸ್ಕೊಡ್ತಿದ್ರು. ನಿಧಾನವಾಗಿ ಕೆಲಸದವರೇ ಅಧಿಕಾರ ಚಲಾಯಿಸ್ಲಿಕ್ಕೆ ಶುರು ಮಾಡಿದ್ರು ಅಂತ ಅಂದ್ಕೊಳ್ಳಿ. ಹೇಗಿರುತ್ತೆ ಪರಿಸ್ಥಿತಿ? ಹೇಗಿರುತ್ತೆ? ಆಮೇಲೆ ಒಂದಿನ ತಂದೆ ಇಮಿಡಿಯೇಟಾಗಿ ಮನೆಗೆ ಬರ್ತಾರೆ. ಮನೇಲಿ ನೋಡಿದ್ರೆ ಮಗ ಮಲಗುವಂಥ ಹಾಸಿಗೆಯನ್ನು ಶುದ್ಧ ಮಾಡಬೇಕಾಗಿದ್ದಂತಹದ್ದು ಕೆಲಸದವನ ಕೆಲಸ. ಅದರ ವಿಚಿತ್ರ ಏನು ಅಂದರೆ, ಕೆಲಸದವನ ಹಾಸಿಗೆ ಮೇಲೆ ಕಾಲು ಹಾಕ್ಕೊಂಡು ನಿದ್ರೆ ಮಾಡ್ತಿದ್ದಾನೆ. ಮಗ ನೋಡಿದ್ರೆ ಕಸ ಗುಡಿಸ್ತಿರುವಂತಹ ದೃಶ್ಯವನ್ನು ತಂದೆ ನೋಡಿದ್ರು ಅಂತ ಅಂದ್ಕೊಳ್ಳಿ. ಹೇಗಿರುತ್ತೆ? ಹೌದಲ್ವ? ಅದಲ್ಲ ಅಲ್ವ ಪರ್ಪಸ್, ಅದಲ್ಲ ಅಲ್ವ ತಂದೆ ಕೆಲಸದವ್ರನ್ನ ಕೊಟ್ಟಿದ್ದಕ್ಕೆ. ಇದಿಷ್ಟು ನಮ್ಗೆ ಅರ್ಥ ಆದರೆ ಈಗ ವಾಕ್ಯಕ್ಕೆ ಹೋಗೋಣ. ಇದೇನಕ್ಕೋಸ್ಕರ ಮಾತಾಡ್ಕೊಂಡ್ವಿ ಅಂದರೆ, ತಂದೆಯಾಗಿರುವಂತಹ ದೇವರು ಸಹ ನಮ್ಮನ್ನು ಸೃಷ್ಟಿ ಮಾಡಿದಾಗ ನಾವು ಅಂದರೆ ಯಾರು? ನಾವು ಅಂದರೆ ಯಾರು? ನಾನು ಅಂದರೆ ಯಾರು? ನನ್ನ ಬಾಡಿಲಿ ಎಷ್ಟು ಪಾರ್ಟ್ಸ್ ಇದೆ ಹೇಳಿ? ನನ್ನಲ್ಲಿ ಎಷ್ಟು ಪಾರ್ಟ್ಸ್ ಇದೆ ಹೇಳಿ? 3, ಹೌದಲ್ವ? ಏನೇನು? ದೇಹ, ಆತ್ಮ, ಪ್ರಾಣ. ಹೌದಲ್ವ? ದೇಹ ಅಂದರೆ ಶರೀರ, ಆತ್ಮ, ಪ್ರಾಣ. ಶರೀರ ಮತ್ತು ಆತ್ಮ ಸೇರಿದ್ದಾಗ ಪ್ರಾಣ ಅನ್ನುವುದರ ಫಾರ್ಮೇಷನ್ ಆಗುತ್ತೆ.
ಸತ್ಯವೇದದಿಂದ ನೋಡೋಣ ಈಗ. ಅದನ್ನು ಈಗಾಗಲೇ ನಾವು ನೋಡಿದ್ದೀವಿ, ಇನ್ನೊಂದು ಸಾರಿ ನೋಡೋಣ ಇವತ್ತಿನ ಸಂದೇಶಕ್ಕೆ. ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ವಚನ ಇದು. ಆದಿಕಾಂಡ 2ನೇ ಅಧ್ಯಾಯ, ಆದಿಕಾಂಡ 2ನೇ ಅಧ್ಯಾಯ 7ನೇ ವಚನ, 2:7. ಹೀಗಿರಲು ಯೆಹೋವ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಜೀವಶ್ವಾಸವನ್ನು ಊದಿದನು, ಆಗ ಮನುಷ್ಯನು ಬದುಕುವ ಪ್ರಾಣಿಯಾದನು. ಹೀಗಿರಲು ಯೆಹೋವ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅಂದರೆ ಮನುಷ್ಯನ ಯಾವ ರೂಪದ ಬಗ್ಗೆ ಮಾತಾಡ್ತಿದ್ದಾರೆ ಇಲ್ಲಿ? ನೆಲದಿಂದ ರೂಪಿಸಿದ್ರಂತೆ. ಆ ರೂಪ ಮನುಷ್ಯನ ಯಾವ ರೂಪ? ದೇಹದ ರೂಪ, ಹೌದಲ್ವಾ? ದೇಹವನ್ನು ಎಲ್ಲಿಂದ ನಿರ್ಮಾಣ ಮಾಡಿದ್ರು? ಮಣ್ಣಿನಿಂದ. ಅದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನಂತೆ? ರೂಪಿಸಿ, ಅಲ್ಲಿಂದ ಅವನ ಮೂಗಿನಲ್ಲಿ ಜೀವಶ್ವಾಸವನ್ನು ಊದಿದನು. ಜೀವ ಆತ್ಮ ಅಂತ ಕರಿತೀವಿ ಇದನ್ನು. ಜೀವಶ್ವಾಸ ಅಂತ ನಾವೇನು ಓದ್ಕೊಳ್ತಿದ್ದೀವಲ್ವ, ಒರಿಜಿನಲ್ ಟೆಕ್ಸ್ಟ್ ಪ್ರಕಾರ ಈ ಪದ ಏನು? ಜೀವಾತ್ಮ. ದೇವರಾತ್ಮರಿಂದ ದೇವರು ವಿಭಜಿಸಿ ನಮ್ಮಲ್ಲಿ ಆತ್ಮವನ್ನು ಇಡ್ತಿದ್ದಾರಂತೆ. ದೇವರು ಊದ್ದಾಗ ಏನು ಬಂತು? ಆದಾಮನ ರೂಪಕ್ಕೆ ಆತ್ಮ ಬಂತು, ಹೌದಾ? ಫಸ್ಟ್ ದೇಹದ ನಿರ್ಮಾಣ ಮಾಡಿದ್ರು, ಆಮೇಲೆ ಆ ದೇಹದೊಳಗೆ ಏನನ್ನು ಪ್ರವೇಶಿಸಿದ್ರು? ಆತ್ಮವನ್ನು ಪ್ರವೇಶಿಸಿದ್ರು. ನೆಕ್ಸ್ಟ್ ಏನಾಯ್ತಂತೆ? ಅದೆರಡು ಸೇರಿದಾಗ, ದೇಹ ಮತ್ತು ಆತ್ಮ ಎರಡು ಸೇರಿದಾಗ ಏನಾಯಿತು? ಆಗ ಮನುಷ್ಯನು ಬದುಕುವ ಪ್ರಾಣಿಯಾದನು. ಈ ಮನುಷ್ಯನಿಗೆ ಪ್ರಾಣ ಬಂತು, ಅದಕ್ಕೆ ಪ್ರಾಣಿಯಾದ. ಪ್ರಾಣ ಇರುವಂತಹ ಪ್ರತಿಯೊಬ್ಬೊಬ್ಬರು ಪ್ರಾಣಿಗಳೇ. ನಾವು ಅನ್ಬೋದು ನಾವೆಲ್ಲ ಪ್ರಾಣಿಗಳು, ಅದು ಪ್ರಾಣಿಗಳು ಅಂತ. ನಾವು ಪ್ರಾಣ ಇರುವಂತಹ ಪ್ರಾಣಿಗಳೇ. ಹಾಗಾದರೆ ಆತ್ಮ, ದೇಹ ಇದೆರಡೂ ಸೇರಿದಾಗ ಏನು ಬರುತ್ತೆ ಮನುಷ್ಯನಿಗೆ? ಅದನ್ನು, ಆ ಸ್ಟೇಟ್ ಆಫ್ ಲಿವಿಂಗನ್ನು ಏನಂತ ಕರಿತೀವಿ? ಪ್ರಾಣ ಇರುವಂತಹ ಜೀವಿ ಅಂತ ಕರಿತೀವಿ. ಓಕೆ, ಹಾಗಾದರೆ 3 ಪಾರ್ಟ್ಸ್ ಯಾವುದು? ದೇಹ, ಆತ್ಮ, ಪ್ರಾಣ. ಸದ್ಯಕ್ಕೆ ಪ್ರಾಣವನ್ನು ಮರ್ತು ಹೋಗಿ. ದೇಹ ಮತ್ತು ಆತ್ಮ ಇದೆ ಒಬ್ಬ ಮನುಷ್ಯನಲ್ಲಿ. ಈಗ ನಾನು ಅನ್ನುವಂತಹದ್ದು ಯಾವುದು ಇದರಲ್ಲಿ? ಆತ್ಮನ? ನಾನು ಅನ್ನುವಂತಹದ್ದು ಆತ್ಮನೇನ? ದೇಹ ಮತ್ತು ಆತ್ಮ ಈ 2 ಭಾಗಗಳಲ್ಲಿ ನಾನು ಅನ್ನುವಂತಹದ್ದು ಆತ್ಮನೇನ? ಒಂದು ಸರಿ ಸತ್ಯವೇದದಲ್ಲಿ ನೋಡ್ಬೇಡ ಮತ್ತನ್ನು ಸಹ ಬರ್ಕೊಳ್ತಿರುವಂತಹವರ ನೋಟ್ಸ್ಗೋಸ್ಕರ. ದಾನಿಯೇಲನ ಗ್ರಂಥ 7ನೇ ಅಧ್ಯಾಯ, ದಾನಿಯೇಲನ ಗ್ರಂಥ 7ನೇ ಅಧ್ಯಾಯ 15ನೇ ವಚನ, 7:15. ದಾನಿಯೇಲನಾದ ನನ್ನ ಆತ್ಮವು ನನ್ನ ಶರೀರದೊಳಗೆ ವ್ಯಥೆಗೊಂಡಿತು. ದಾನಿಯೇಲನಾದ ನನ್ನ ಆತ್ಮವು. ಇಲ್ಲಿ ದಾನಿಯೇಲನು ಒಂದು ಸೀಕ್ರೆಟನ್ನು ಹೊರಗಡೆ ಇಡ್ತಿದ್ದಾರೆ. ದಾನಿಯೇಲನಾದ ನನ್ನ ಆತ್ಮವು. ದಾನಿಯೇಲನು ಅಂದರೆ ಯಾರು? ನನ್ನ ಶರೀರನ, ನನ್ನ ಆತ್ಮನ? ದಾನಿಯೇಲನಾದ ನನ್ನ ಆತ್ಮವು. ದಾನಿಯೇಲನಾದ ನನ್ನ ಆತ್ಮವು ಅಂದರೆ ದಾನಿಯೇಲನು ಯಾರು? ಆತ್ಮ. ಅಂದರೆ ನಾನು ಅಂದರೆ ಯಾರು? ಆತ್ಮ. ಓಕೆ, ಹಾಗಿದ್ರೆ ಈ ಆತ್ಮ ಮತ್ತು ಶರೀರ ನಮ್ಮಲ್ಲಿದೆಯಲ್ವಾ? ದೇವರು ಈ ತನ್ನಲ್ಲಿರುವಂತಹ ಆತ್ಮವನ್ನು, ದೇವರಾತ್ಮವನ್ನು ನಮ್ಮಲ್ಲಿಟ್ಟಾಗ ಅದು ಜೀವಾತ್ಮ ಆಯಿತು. ದೇವರಾತ್ಮನಿಂದ ಜೀವಾತ್ಮ ಆಗಿ ಬದಲಾಯಿತು, ಜೀವಿಸ್ತಿದೆ ಈಗ ಆತ್ಮ. ಓಕೆ, ಈ ಆತ್ಮನೇ ಅಲ್ವಾ ಇಂಪಾರ್ಟೆಂಟ್ ಆಗಿರುವಂತಹದ್ದು? ಹಾಗಾದರೆ ಈ ಆತ್ಮಕ್ಕೆ ಹೆಲ್ಪ್ ಮಾಡಲಿಕ್ಕೆ ದೇವರು ಏನೇನು ಸೃಷ್ಟಿ ಮಾಡ್ತಾರಂತೆ? ಏನೇನು ಸೃಷ್ಟಿ ಮಾಡಿದ್ರಂತೆ ಈ ಮುಂಚೆ? ಕಣ್ಣನ್ನು ಸೃಷ್ಟಿ ಮಾಡಿದ್ರಂತೆ. ಏನಕ್ಕೋಸ್ಕರ? ಕಣ್ಣು ಕಣ್ಣು ನಮ್ಮ ದೇಹದಲ್ಲಿ ಒಂದು ಭಾಗ, ಹೌದಲ್ವಾ? ಹಾಗಾದರೆ ಈ ಕಣ್ಣನ್ನು ಏನಕ್ಕೋಸ್ಕರ ಸೃಷ್ಟಿ ಮಾಡಿದ್ರಂತೆ ದೇವರು ಒರಿಜಿನಲ್ ಆಗಿ? ನನ್ನ ಮಕ್ಕಳ ಆತ್ಮ ಮತ್ತೆ ನನ್ನ ಹತ್ರ ಬರಬೇಕು. ನನ್ನ ಮಕ್ಕಳ ಆತ್ಮ ಭೂಮಿ ಮೇಲೆ ಇದೆಯಲ್ವ, ಅದು ಮತ್ತೆ ನನ್ನ ಹತ್ರ ಬರಬೇಕು. ಅದು ಮತ್ತೆ ನನ್ನ ಹತ್ರ ಬರಬೇಕು ಅಂತ ಹೇಳಿದ್ರೆ ಅವರು ಭೂಮಿ ಮೇಲೆ ನಾನು ಬರೆಸಿಕೊಟ್ಟಿರುವಂತಹ ಮಾತುಗಳನ್ನು ಓದಬೇಕಾದ್ರೆ ಏನು ಬೇಕು ಅವರಿಗೆ? ಕಣ್ಣು ಬೇಕು. ಆತ್ಮ ಮತ್ತೆ ದೇವರ ಹತ್ರ ಹೋಗಲಿಕ್ಕೆ ಯಾವ್ದು ಸಪೋರ್ಟ್ ಮಾಡಬೇಕು ಭೂಮಿ ಮೇಲೆ? ಕಣ್ಣು. ಇನ್ನೊಂದು ಸಾರಿ, ಆತ್ಮ ದೇವರ ಹತ್ರ ಹೋಗಬೇಕಂದ್ರೆ, ಆತ್ಮ ಬಲಗೊಂಡು ಆತ್ಮಕ್ಕೆ ಸಂಬಂಧಪಟ್ಟಂತೆ ಬೆಳಿಬೇಕಾದ್ರೆ ಈ ಭೂಲೋಕದಲ್ಲಿ ಏನೇನು ಸಪೋರ್ಟ್ ಮಾಡಬೇಕು? ಕಣ್ಣು ಸಪೋರ್ಟ್ ಮಾಡಬೇಕು. ಸಪೋರ್ಟ್ ಮಾಡುವಂಥವ್ರನ್ನ ಏನಂತ ಕರಿತೀವಿ? ಸೇವಕರು. ಹೌದಲ್ವಾ? ಸೇವಕರು. ಸಪೋರ್ಟ್ ಮಾಡುವಂಥವ್ರು ಯಾವಾಗಲೂ ಯಾರು? ಸೇವಕರು. ಆತ್ಮಕ್ಕೆ ಶರೀರ ಸಪೋರ್ಟ್ ಮಾಡುವಂತೆ ನೀವು ನೋಡ್ತಿದ್ದೀರಾ. ಆತ್ಮಕ್ಕೆ ಶರೀರ ಸಪೋರ್ಟ್ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ದೇವರು ಶರೀರವನ್ನು ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳಿ ನೋಡ್ತಿದ್ದೀರಾ? ಅಥವಾ ಶರೀರಕ್ಕೆ ಆತ್ಮ ಸಪೋರ್ಟ್ ಮಾಡುವುದಕ್ಕೋಸ್ಕರ ಶರೀರವನ್ನು ಸೃಷ್ಟಿ ಮಾಡಿದ್ರು ಅಂತ ನೋಡ್ತಿದ್ದೀರಾ? ಆತ್ಮಕ್ಕೆ
ಶರೀರ ಸಪೋರ್ಟ್ ಮಾಡಬೇಕು. ನನ್ನ ಮಕ್ಕಳಿಗೆ ಕಿವಿ ಕೊಟ್ಟಿದ್ದೀನಿ, ಏನಕ್ಕೋಸ್ಕರ? ನನ್ನ ಮಾತುಗಳನ್ನು ಒಬ್ಬ ಪ್ರವಾದಿ ಅಥವಾ ಒಬ್ಬ ನ್ಯಾಯಸ್ಥಾಪಕನು, ಸತ್ಯವೇದದಲ್ಲಿರುವಂತಹ ನಾಯಕರು ಅಥವಾ ಇಲ್ಲಿರುವಂತಹ ಸಭಾಪಾಲಕರು, ನಿಮ್ಮ ಸಭೆಗಳಿಗೆ ನೀವು ಹೋದಾಗ ಅಲ್ಲಿ ನೀವು ಕೇಳುವಂತಹ ಅಲ್ಲಿ ನೀವು ಯಾವ ಸಭಾಪಾಲಕರ ಮಾತನ್ನು ಕೇಳ್ತಿರೋ ಅವರು ಹೇಳಿದಂತಹ ಮಾತು ಎಲ್ಲಿಗೆ ಬೀಳುತ್ತೆ? ನಿಮ್ಮ ಕಿವಿಗೆ ಬೀಳುತ್ತೆ, ಹೌದಲ್ವಾ? ನಿಮ್ಮ ಕಿವಿಗೆ ಬಿದ್ದರೆ ಏನಾಗುತ್ತದು? ನಿಮ್ಮ ದೇಹವನ್ನು ಬಲಪಡಿಸುತ್ತಾ, ಆತ್ಮವನ್ನು ಬಲಪಡಿಸುತ್ತಾ? ಆತ್ಮವನ್ನು ಬಲಪಡಿಸುತ್ತೆ. ಹಾಗಾದರೆ ಆತ್ಮ ಬಲಗೊಳ್ಳುವುದಕ್ಕೆ ಸಪೋರ್ಟ್ ಮಾಡಲಿಕ್ಕೋಸ್ಕರನ ದೇವರು ಈ ಶರೀರವನ್ನು ಸೃಷ್ಟಿ ಮಾಡಿರುವಂತಹದ್ದು. ನಿಜನಾ? ನಾವು ದೇವರ ವಾಕ್ಯವನ್ನು ಪ್ರತಿ ಸಾರಿ ಓದಬೇಕಾದ್ರೆ ನಮ್ಮ ಆತ್ಮ ಬಲಗೊಳ್ತದೆ. ಹಾಗಾದರೆ ಆತ್ಮ ಬಲಗೊಳ್ಳಬೇಕು ಅಂತ ಹೇಳಿದ್ರೆ ಶರೀರ ಸಪೋರ್ಟ್ ಮಾಡಬೇಕು. ಸಪೋರ್ಟ್ ಮಾಡುವಂತಹದನ್ನು ಏನಂತ ಕರಿತೀವಿ ಅಂತ ಮಾತಾಡ್ಕೊಂಡಿದ್ವಿ ಇವಾಗವರೆಗೂ? ಸೇವಕರು. ಆತ್ಮಕ್ಕೆ ಈ ಶರೀರ ಏನು ಹಾಗಿದ್ರೆ? ಸೇವಕ. ನಮ್ಮ ಕಣ್ಣು ನಮ್ಮ ಆತ್ಮಕ್ಕೇನು? ಸೇವಕ. ನಮ್ಮ ಕಿವಿ ನಮ್ಮ ಆತ್ಮಕ್ಕೇನು? ಸೇವಕ. ಹೌದಲ್ವ? ಈಗ ಇದು ಯಾವುದು ಫಸ್ಟ್, ಯಾವುದು ಮೈನ್, ಯಾವುದು ಇಂಪಾರ್ಟೆಂಟ್ ಅಂತ ಕಾಣಿಸ್ತದೆ ಇವೆರಡರಲ್ಲಿ ನಿಮಗೆ? ಆತ್ಮ. ಹಾಗಿದ್ರೆ ಬ್ರದರ್, ಈ ಶರೀರ ಏನು ಬೇಡವಾ? ಹಾಗಾದರೆ ಈ ಶರೀರಕ್ಕೋಸ್ಕರ ನಾವೇನು ಮಾಡ್ಕೊಬಾರ್ದಾ? ಊಟ ಮಾಡಬಾರ್ದಾ? ಇದು ಮಾಡಬಾರ್ದಾ? ಬರೀ ವಾಕ್ಯ ಕೇಳ್ಕೊಂಡು ಇದ್ಬಿಡೋಣ? ಹೇಳಿ ನೀವು, ಬರೀ ವಾಕ್ಯ ಕೇಳ್ಕೊಂಡು ಇದ್ಬಿಡೋಣ, ಊಟ ಮಾಡುವಂತಹದ್ದು ಬೇಡವಾ? ಈ ಶರೀರ ನಿಜವಾಗ್ಲೂ ಕೆಲಸದವನೇ, ನಿಜ, ಹೌದು. ಕೆಲಸದವರು ಊಟ ಮಾಡ್ತಾರಾ? ನಿಮ್ಮ ಮನೇಲಿ ಒಬ್ಬರು ಕೆಲಸದವರು ಇದ್ದಾರೆ ಅಂತ ಅಂದ್ಕೊಳ್ಳಿ. ಅವ್ರು ನಿಮ್ಮ ಮನೇಲಿ ತಿನ್ನುವಂತಹದ್ದು ಪ್ರತಿನಿತ್ಯವೂ ನಿಮ್ಮ ಮನೇಲೇ ಇರುವಂತಹದ್ದು. ಈಗ ನಿಮ್ಮ ಮನೇಲಿರುವಂತಹ ಕೆಲಸದವನು ಊಟ ಮಾಡ್ತಾನೆ ಇಲ್ವಾ? ಮಾಡ್ತಾರ? ನಿದ್ರೆ ಮಾಡ್ತಾರೆ? ಮಾಡ್ತಾರೆ. ಆದರೆ ಅವರ ಊಟ ಅಲ್ಲ ಅಲ್ಲಿ ಪ್ರೈಮ್ ಆಬ್ಜೆಕ್ಟಿವ್. ಅವ್ರ ಜೀವನ ಮಾಡ್ತಿರುವಂತಹದ್ದು ನಿಮಗೆ ಸೇವೆ ಮಾಡಲಿಕ್ಕೆ. ಒಂದು ವೇಳೆ ಒಂದು ಚಾಯ್ಸ್ ಇದೆ ಅಂತ ಹೇಳಿದ್ರೆ, ನೀವು ಊಟ ಮಾಡುವಂತಹದ್ದು, ತಾನು ಊಟ ಮಾಡುವಂತಹದ್ದು, ಈ ಚಾಯ್ಸ್ ಇದೆ ಅಂತ ಹೇಳಿದ್ರೆ ಫಸ್ಟ್ ತಾನು ಯಾವುದನ್ನು ಸೆಲೆಕ್ಟ್ ಮಾಡಬೇಕು? ನೀವು ಊಟ ಮಾಡುವಂತಹದ್ದನ್ನು ಸೆಲೆಕ್ಟ್ ಮಾಡಬೇಕು, ಹೌದಲ್ವಾ? ಯಾಕೆಂದರೆ ನೀವು ಯಾರು ತನಗೆ? ದಣಿ. ನಮ್ಗೆ ಅರ್ಥ ಆಯ್ತಾ ನಾನು ಮಾತಾಡ್ತಿರುವಂತಹದ್ದು, ಅಥವಾ ನಾನು ಪಾಡಿಗೆ ನಾನು ಮಾತಾಡ್ಕೊಂಡು ಹೋಗ್ತಿದ್ದೀನ? ಓಕೆ, ಇನ್ನೊಂದು ಸಾರಿ. ನಿಮ್ಮ ಮನೆಯಲ್ಲಿ ಒಬ್ಬ ಕೆಲಸದವನಿದ್ದಾನೆ. ಓಕೆ, ಈ ಕೆಲಸದವನು ಸಹ ಊಟ ಮಾಡಬೇಕಾ? ನಿದ್ರೆ ಮಾಡಬೇಕಾ? ನಿನ್ನ ಕೆಲಸ ಬರೀ ಸೇವೆ ಮಾಡುವಂತಹದ್ದು ಮಾತ್ರ 24 hours ಸೇವೆ ಮಾಡಬೇಕಂದ್ರೆ ಆಗತ್ತಾ? ಇಲ್ಲ, ತಾನು ಊಟ ಮಾಡಬೇಕು, ತಾನು ನಿದ್ರೆ ಮಾಡಬೇಕು. ಆದರೆ ತಾನು ಬದುಕ್ತಿರುವಂತಹ ಪ್ರೈಮ್ ಆಬ್ಜೆಕ್ಟಿವ್ ತಾನು ಊಟ ಮಾಡಲಿಕ್ಕಲ್ಲ, ನೀವು ಊಟ ಮಾಡಲಿಕ್ಕೆ, ನಿಮಗೆ ಅಡುಗೆ ಮಾಡಿಕೊಡ್ಲಿಕ್ಕೆ. ಸತ್ಯವೇದದಲ್ಲಿ ಒಂದು ಮಾತನ್ನು ಓದ್ತೀವಿ, ಒಂದು ಸಾಮ್ಯ ರೂಪ ಇದೆ. ಏನು? ಯಾರಾದರೂ ನಿಮ್ಮಲ್ಲಿ ಒಬ್ಬ ಕೆಲಸದವನು ಹೊರಗಡೆಯಿಂದ ಬಂದಿದ್ದ ತಕ್ಷಣ ಆ ಕೆಲಸದವನಿಗೆ ಏನು ಹೇಳ್ತೀವಿ? ನೀನು ಊಟ ಮಾಡ್ದ, ನೀನು ಸೌಖ್ಯವಾಗಿದೆಯಾ ಅಂತೆಲ್ಲ ಕೇಳುವಂತಹದ್ದು. ಏನಂತ ಕೇಳ್ತೀವಿ? ನನಗೆ ಅಡುಗೆ ಮಾಡು, ನನಗೆ ಬೇಕಾಗಿರುವಂತಹದ್ದೆಲ್ಲ ಸಿದ್ಧ ಮಾಡು, ಆಮೇಲೆ ನೀನು ಊಟ ಮಾಡು. ಶರೀರಕ್ಕೋಸ್ಕರ ನಾವೇನು ಮಾಡ್ಕೊಬಾರ್ದು ಅಂತಲ್ಲ ಅದರ ಅರ್ಥ. ಆತ್ಮ ಫಸ್ಟ್ ಪ್ರಯಾರಿಟಿ. ಆತ್ಮ ಯಜಮಾನನಾಗಿರಬೇಕು. ಶರೀರ ಯಾವಾಗ ಆತ್ಮದ ಮೇಲೆ ಅಧಿಕಾರವನ್ನು ಚಲಾಯಿಸ್ಲಿಕ್ಕೆ ಶುರು ಮಾಡುತ್ತೋ ಆವಾಗ ನಾವು, ಅಂದರೆ ನಮ್ಮ ಆತ್ಮ ಸ್ವತಂತ್ರವಾಗಿಲ್ಲ, ಅದು ಬಂಧಿಸಲ್ಪಟ್ಟಿದೆ. ದೇವರು ಏನಕ್ಕೋಸ್ಕರ ಸೃಷ್ಟಿ ಮಾಡಿದ್ದು ಶರೀರವನ್ನು? ಸೇವಕನಾಗಿರಬೇಕು ಅಂತನ, ಯಜಮಾನನಾಗಿರಬೇಕು ಅಂತನ? ಆತ್ಮಕ್ಕೆ ಶರೀರ ಸೇವಕನಾಗಿರಬೇಕು ಅಂತ ದೇವರು ಸೃಷ್ಟಿ ಮಾಡಿದ್ರೆ, ಈ ಶರೀರ ಇವತ್ತು ಎಂಥ ಪರಿಸ್ಥಿತಿಗೆ ಬಂದು ನಿಂತಿದೆ ಗೊತ್ತಾ? ಶರೀರ ಆತ್ಮನ ಮೇಲೆ ದಬ್ಬಾಳಿಕೆ, ದೌರ್ಜನ್ಯ, ಅಧಿಕಾರ ಚಲಾಯಿಸ್ತಿದೆ. ಆತ್ಮಕ್ಕೆ ದೇವರ ವಾಕ್ಯ ಓದಬೇಕು ಅಂದಾಗ ಕಣ್ಣಿಗೆ ನೀವು ಅಪ್ಪಣೆ ಕೊಡಬೇಕು, ನಾನು ದೇವ್ರ ವಾಕ್ಯವನ್ನು ತೆಗಿತಿದ್ದೀನಿ, ನೀನು ಅದನ್ನು ನೋಡು, ನನಗೆ ಹೇಳು ಅಂತ ಹೇಳಿ ನೀವು ನಿಮ್ಮ ಕಣ್ಣಿಗೆ ಅಪ್ಪಣೆ ಕೊಡಬೇಕು. ವಿಚಿತ್ರ ಏನಾಗೋಗಿದೆ ಗೊತ್ತಾ? ಈಗ ನಿಮ್ಮ ಕಣ್ಣು ನಾನು ಫೋನ್ ನೋಡಬೇಕು, ರೀಲ್ಸ್ ನೋಡಬೇಕು, ಇನ್ಸ್ಟಾಗ್ರಾಮ್ ನೋಡಬೇಕು ಅಂತ ಹೇಳಿದ ತಕ್ಷಣ ಆತ್ಮ ಅದಕ್ಕೆ ಕೋಆಪ್ರೇಟ್ ಮಾಡೋ ಹಂತಕ್ಕೆ ಬಂದುಬಿಟ್ಟಿದೆ. ಯಾಕೆಂದರೆ ಶರೀರ ತಾನೇನು ಮಾಡಲಿಕ್ಕಾಗೋದಿಲ್ಲ. ಶರೀರ ಏನಾದರೂ ಮಾಡಬೇಕಂದ್ರೆ ಆತ್ಮ ಇರಬೇಕಲ್ವ? ಸತ್ತ ಶವದ ಕೈಯಲ್ಲಿ ಏನಾದರೂ ಮಾಡಲಿಕ್ಕಾಗತ್ತಾ? ಯಾರಿರಬೇಕು? ಕದಲ್ಬೇಕಾದ್ರೆ ಶರೀರ ಯಾರಿರಬೇಕು? ಆತ್ಮ ಇರಬೇಕು. ನಿಮ್ಮ ಹತ್ರ 2 ಆಪ್ಷನ್ ಇದೆ. ಹಾಗಿದ್ದರೆ ಆತ್ಮದ ನಿಮಿತ್ತ ಶರೀರವನ್ನು ಉಪಯೋಗ ಮಾಡ್ಕೋಬೋದು, ಶರೀರದ ನಿಮಿತ್ತ ಆತ್ಮವನ್ನು ಉಪಯೋಗ ಮಾಡ್ಕೋಬೋದು. ಅದರ ದೇವರು ನಮ್ಮನ್ನು ಸೃಷ್ಟಿ ಮಾಡಿದ ಮಾತ್ರ ಆತ್ಮಕ್ಕೆ ಶರೀರ ಹೆಲ್ಪರ್ ಆಗಿರಬೇಕು, ಸರ್ವೆಂಟ್ ಆಗಿರಬೇಕು ಅನ್ನುವಂಥ ಕಾರಣಕ್ಕೆ ಬಿಟ್ಟರೆ, ಶರೀರ ಆತ್ಮಕ್ಕೆ ಸರ್ವೆಂಟ್ ಆಗಿರಬೇಕು ಅನ್ನುವಂತಹದನ್ನು ಬಿಟ್ಟರೆ ಆತ್ಮ ಶರೀರದ ಸೇವೆ ಮಾಡಬೇಕು ಅಂತಲ್ಲ. ನಾವು ಯಾವಾಗ ಇಂಡಿಪೆಂಡೆಂಟ್ ಹೇಳಿ ಕರೆಯಲ್ಪಡ್ತೀವಿ? ಆತ್ಮಕ್ಕೆ ಶರೀರ ಸೇವೆ ಮಾಡಿದಾಗ, ಆತ್ಮ ಹೇಳಿರುವಂತಹ ವಿಚಾರಗಳನ್ನು ಶರೀರ ಕೇಳಿದಾಗ. ಶರೀರ ಹೇಳಿರುವಂತಹದ್ದನ್ನು ಆತ್ಮ ಮಾಡಿಸ್ತಿದೆ ಅಂತ ಅಂದ್ಕೊಳ್ಳಿ, ಶರೀರ ಆತ್ಮದ ಕೈಯಲ್ಲಿ ಮಾಡಿಸ್ತಿದೆ ಅಂತ ಅಂದ್ಕೊಳ್ಳಿ. ನಾನು ನೋಡು ಕೆಟ್ಟದ್ದನ್ನು ನೋಡಬೇಕು, ನಾನು ಇಷ್ಟ ಬಂದಂತೆ ತಿನ್ನಬೇಕು,
ತಿನ್ನು. ನಾನು ನಿದ್ರೆ ಮಾಡಬೇಕು, ಅವಶ್ಯಕತೆಗಿಂತ ಹೆಚ್ಚಾಗಿ ನಿದ್ರೆ ಮಾಡಬೇಕು. ಮಿಸ್ ಆದರೂ ಪರವಾಗಿಲ್ಲ, ಊಟಗಳು ಮಿಸ್ ಆದರೂ ಪರವಾಗಿಲ್ಲ, ಪ್ರಾರ್ಥನೆಗಳು ಮಿಸ್ ಆದರೂ, ಇದು ಶರೀರ ಆತ್ಮದ ಕೈಯಲ್ಲಿ ಮಾಡಿಸ್ತಿರುವಂತಹ ಕೆಲಸ. ನಿಜಾನ? ಇಲ್ಲಿಷ್ಟೇ ಡಿಫ್ರೆನ್ಸ್. ಯಾರು ಯಾರಿಗೆ ಸೇವಕರಾಗಿ, ಯಾರು ಯಾರಿಗೆ ಯಜಮಾನರಾಗಿದ್ದಾರೆ. ಸತ್ಯವೇದದಲ್ಲಿ ಈಗ ವಚನಗಳನ್ನು ನೋಡೋಣ ಒಂದೊಂದಾಗಿ. ನೀವು ಓದ್ಕೊಂಡಂತಹ ದಾನಿಯೇಲನ ಗ್ರಂಥವನ್ನು ಇನ್ನೊಂದು ಸಾರಿ ಓದಿ. ಅಲ್ಲೊಂದು ಮಾತನ್ನು ಹೇಳ್ತಿದ್ದಾರೆ ದಾನಿಯೇಲನು. ಏನಂತ ಹೇಳ್ತಿದ್ದಾರೆ? ದಾನಿಯೇಲನ ಗ್ರಂಥ 7ನೇ ಅಧ್ಯಾಯ 15ನೇ ವಚನ, 7:15. ದಾನಿಯೇಲನಾದ ನನ್ನ ಆತ್ಮವು ನನ್ನ ಶರೀರದೊಳಗೆ ವ್ಯತೆಗೊಂಡಿತು, ನನ್ನ ಮನಸ್ಸಿನಲ್ಲಿ ಬಿದ್ದ ಕನಸುಗಳು ನನ್ನನ್ನು ಕಳವಳಪಡಿಸಿದವು. ದಾನಿಯೇಲನಾದ ನನ್ನ ಆತ್ಮವು ನನ್ನ ಶರೀರದೊಳಗೆ ವ್ಯತೆಗೊಂಡಿತು. ಆತ್ಮ ಶರೀರದೊಳಗೆ ಏನಾಗ್ತಿದೆಯಂತೆ? ಪ್ರತಿನಿತ್ಯವೂ ಸಹ ವ್ಯತೆ ಪಡ್ತಿದೆ. ಏನಕ್ಕೆ? ಆತ್ಮ ಯೋಚನೆ ಮಾಡುವಂತಹದ್ದೆಲ್ಲ ದೇವರ ಬಗ್ಗೆ, ಆತ್ಮ ಯೋಚನೆ ಮಾಡುವಂತಹದ್ದೆಲ್ಲ ಆತ್ಮಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರಗಳ ಬಗ್ಗೆ. ಈ ಶರೀರ ಯೋಚನೆ ಮಾಡುವಂತಹದ್ದೆಲ್ಲ ಏನು ತಿನ್ನಲಿ, ಏನು ಮಾಡಲಿ, ಹೆಂಗೆ ಮಾಡಲಿ, ಈ ಲೋಕದಲ್ಲಿ ಇನ್ನೂ ಚೆನ್ನಾಗಿ ಬದುಕಬೇಕಾದ್ರೆ ಏನು ಮಾಡಬೇಕು, ಈ ರೀತಿಯಾಗಿರುವಂಥ ಯೋಚನೆಗಳನ್ನು ಶರೀರ ಇಟ್ಕೊಂಡಿರುತ್ತಂತೆ. ಹೌದಾ? ಪ್ರತಿನಿತ್ಯ ಟಾರ್ಚರ್ ಅಂದರೆ ಟಾರ್ಚರ್ ಅಂತ. ಯಾರಿಗೆ? ಯಾರ ಮೂಲಕ? ದೇಹದಿಂದ ಆತ್ಮಕ್ಕೆ. ಇದು ಯಾವ ಸಿಚುವೇಶನ್ ಹೇಳಿ? ಪ್ರಾರಂಭದಲ್ಲಿ ಒಂದು ವಿಚಾರವನ್ನು ಮಾತಾಡ್ಕೊಂಡ್ವಲ್ವ, ಒಂದು ಬೆಡ್ ಇರುತ್ತೆ, ಆ ಬೆಡ್ಡನ್ನು ಕ್ಲೀನ್ ಮಾಡಬೇಕಾಗಿರುವಂತಹದ್ದು ತಂದೆ ಕೊಟ್ಟಿರುವಂತಹ ಕೆಲಸದವನ ಕೆಲಸ. ಆದರೆ ಆ ಕೆಲಸದವನು ಯಾವಾಗ ಬೆಡ್ ಮೇಲೆ ಕಾಲು ಹಾಕ್ಕೊಂಡು ನಿದ್ರೆ ಮಾಡ್ತಾ, ಕಾಲ ಮೇಲೆ ಕಾಲು ಹಾಕ್ಕೊಂಡು ನಿದ್ರೆ ಮಾಡ್ತಾ, ಆ ಮಗ ಯಾವಾಗ ಕಸ ಹೊಡಿತಿರ್ತಾನೋ ಆ ದೃಶ್ಯವನ್ನು ನೋಡಿದ್ರೆ ತಂದೆಯ ಕರಳು ಕಿತ್ತು ಬರುತ್ತೆ. ಇಲ್ಲ, ಅದೇ ಅಲ್ವಾ ಆಗ್ತಿರುವಂತಹದ್ದು ಪ್ರತಿನಿತ್ಯವೂ. ನಾವು ಅನ್ನುವಂಥ ಆತ್ಮವನ್ನು ಸಪೋರ್ಟ್ ಮಾಡಬೇಕು ಅಂತ ದೇವರು ದೇಹವನ್ನು ಕೊಟ್ಟರೆ ಕೆಲಸದವನಾಗಿ, ಈ ದೇಹ ಎಲ್ಲಿ ಬಂದು ಕೂತ್ಬಿಟ್ಟಿದೆ? ಯಜಮಾನನ ಸ್ಥಾನದಲ್ಲಿ. ಬ್ರಿಟಿಷರು ಹಿಂಗೆ ಅಲ್ವ ಮಾಡಿದ್ದು ಬ್ರಿಟಿಷರು. ಬಂದಿದ್ದೇನಂತ ಬುದ್ಧಿ, ಯಜಮಾನ್ರೇ ಅಂತ ಅಂದ್ಕೊಂಡು ಪರ್ಮಿಷನ್ ತೊಗೊಂಡ್ರು. ಪರ್ಮಿಷನ್ ಸಿಕ್ಕಿದ ಮೇಲೆ ಏನು ಮಾಡ್ತಿದ್ದಾರೆ? ಅದೇ ಅಲ್ವ ಆಗ್ತಿರುವಂತಹದ್ದು ನಮ್ಮಲ್ಲೂ ಸಹ. ಶರೀರ ಎಂಥ ಪರಿಸ್ಥಿತಿಗೆ ಬಂದು ಕೂತ್ಬಿಟ್ಟಿದೆ. ಅದಕ್ಕೆ ದೇವರು ಸತ್ಯವೇದದಲ್ಲಿ ಇನ್ನೊಂದು ಮಾತನ್ನು ಹೇಳ್ತಾರೆ. ನಿಮ್ಮ ಕಣ್ಣು ನಿಮ್ಮನ್ನು ಆತಂಕಪಡಿಸಿದ್ರೆ ಏನು ಮಾಡಬೇಕು? ಕಣ್ಣನ್ನು ಕಿತ್ತು ಬಿಸಾಡಬೇಕು. ಏನು ಮಾತಿನ ಅರ್ಥ ಏನು? ಕಣ್ಣಿಗಿಂತ ನಿಮ್ಮ ಆತ್ಮ ಮುಖ್ಯ. ಕಣ್ಣು ಬರೀ ಕೆಲಸದವನಷ್ಟೇ. ಆ ಕೆಲಸದವನಿಲ್ಲ ಅಂತ ಹೇಳಿದ್ರು ಸಹ ನೀವೇ ಕಷ್ಟಪಟ್ಕೊಂಡು ನಿಮ್ಮ ಕೆಲಸಗಳನ್ನು ಸ್ವಲ್ಪ ಮಾಡ್ಕೊಂಬಿಡ್ಬೋದು. ಆದರೆ ಕೆಲಸದವನಿಂದ ಯಜಮಾನ ಹಾಳಾಗಬಾರ್ದಲ್ವಾ? ಯಜಮಾನನಿಗೆ ಶಿಕ್ಷೆ ಆಗಬಾರ್ದಲ್ವಾ? ಆ ಮಾತಿನ ಅರ್ಥ ಅದೇ. ನಿಮ್ಮ ಕಣ್ಣನ್ನು ನೀವು ಕೈಯಿಂದ ಹಿಂಗೆ ಕಿತ್ಬಿಟ್ಟು ಹಿಂಗೆ ಬಿಸಾಡ್ಬಿಡ್ಬೇಕು. ಲಿಟ್ರಲ್ ಮೀನಿಂಗ್ ಅಲ್ಲ ಅದರದ್ದು. ದೇವರು ತೋರಿಸ್ತಿದ್ದಾರೆ ಕಣ್ಣು ಎಷ್ಟು ಇಂಪಾರ್ಟೆಂಟು, ನಮ್ಮಲ್ಲಿರುವಂಥ ಆತ್ಮ ಎಷ್ಟು ಇಂಪಾರ್ಟೆಂಟ್. ನಮ್ಮ ಕೈ ಎಷ್ಟು ಇಂಪಾರ್ಟೆಂಟು, ನಮ್ಮಲ್ಲಿರುವಂಥ ಆತ್ಮ ಎಷ್ಟು ಇಂಪಾರ್ಟೆಂಟು. ನಿಜನಾ? ಈಗ ಭೂಮಿ ಮೇಲಿರುವಂಥ ಎಲ್ಲ ಮನುಷ್ಯರನ್ನು ನೀವು ನೋಡಿದ್ರೆ ಎಲ್ಲರಲ್ಲೂ ಸಹ ಶರೀರ ಆತ್ಮದ ಮೇಲೆ ದಬ್ಬಾಳಿಕೆ ಮಾಡ್ತಿದೆ. ಹೌದಾ? ಶರೀರ ಆತ್ಮದ ಮೇಲೆ ದೌರ್ಜನ್ಯ ನಡೆಸ್ತಿರುವಂತಹದ್ದೇ ನಿಮ್ಮ ಕಣ್ಣು ಕಾಣಿಸುವಂತಹದ್ದು. ನಿಜಾನ? ನಮಗೇನು? ಭಕ್ತರಿಗಾಯ್ತಂತೆ ಎಕ್ಸ್ಪೀರಿಯನ್ಸ್, ಅಪೋಸ್ತಲರಿಗಾಯ್ತಂತೆ ಎಕ್ಸ್ಪೀರಿಯನ್ಸು. ಹೌದಾ? ಪೌಲನು ಮಾತಾಡುವಂತಹ ಮಾತುಗಳಲ್ಲಿ ಏನೇನು ನೋಡಿದ್ದೀವಿ ನಾವು? ಒಳ್ಳೆಯದನ್ನು ಮಾಡಬೇಕು ಅನ್ನುವಂತಹ ಕೋರಿಕೆ, ಆಸೆ, ಆಸಕ್ತಿ ನನಗಿದೆ. ನಾನು ಅಂದರೆ ಯಾರು? ಆತ್ಮ ನನಗಿದೆ. ಆದರೆ ಬಂದು ಕೂತಿದೆಯಲ್ವಾ ಶರೀರ ಅನ್ನುವಂತಹದ್ದು, ಏನು ಒಳ್ಳೇದು ಮಾಡಲಿಕ್ಕೂ ಸಹ ಈ ಶರೀರ ನನ್ನನ್ನು ಬಿಡುತ್ತಿಲ್ಲ. ಒಂದು ವೇಳೆ ಅವರ ಜೀವನದಲ್ಲಿ ಶರೀರ ಪೂರ್ತಿಯಾಗಿರುವಂತಹ ಅಧಿಕಾರವನ್ನು ಆಕ್ರಮಣ ಮಾಡ್ಕೊಳ್ದೇ ಇರ್ಬೋದು. ನಮ್ಮ ಜೀವನದಲ್ಲಿ ಆಕ್ರಮಣ ಮಾಡ್ಕೊಂಡ್ಬಿಟ್ಟಿದೆಯಲ್ವಾ ಕಂಪ್ಲೀಟಾಗಿ ಶರೀರ. ನೋಡೋಣ ಸತ್ಯವೇದದಲ್ಲಿ ನೋಡಿ ಆ ಮಾತುಗಳನ್ನು ಸಹ. ರೋಮಾಪುರದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 24ನೇ ವಚನ, 7:24. ಅಯ್ಯೋ, ನಾನು ಎಂಥ ದುರವಸ್ಥೆಯಲ್ಲಿ ಬಿದ್ದ ಮನುಷ್ಯನು! ಇಂಥ ಮರಣಕ್ಕೆ ಒಳಗಾದ ಈ ದೇಹದಿಂದ ನನ್ನನ್ನು ಬಿಡಿಸುವವನು ಯಾರು? ಬಿಡಿಸುವವನು ಇದ್ದಾನೆಂಬುದಕ್ಕೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸ್ತೋತ್ರ. ಅಯ್ಯೋ, ನಾನು ಎಂಥ ದುರಾವಸ್ಥೆಯಲ್ಲಿ ಬಿದ್ದ ಮನುಷ್ಯನು! ಇಂಥ ಮರಣಕ್ಕೆ ಒಳಗಾದ ಈ ದೇಹದಿಂದ ನನ್ನನ್ನು ಬಿಡಿಸುವವನು ಯಾರು? ಈ ದೇಹದಿಂದ ನನ್ನ ಯಾರಾದರೂ ಬಿಡಿಸ್ಬೇಕು ಅಂತ ಅವ್ರು ಕೋರ್ಕೊಳ್ತಿದ್ದಾರೆ, ಬಿಡಿಸ್ಬೇಕು ಅಂತ. ಇನ್ನು ಎಷ್ಟು ಟಾರ್ಚರ್ ಕೊಟ್ಟಿದ್ದಾರೆ ಅವ್ರ ದೇಹ ಈ ಪ್ರಾರ್ಥನೆಯನ್ನು ಅವ್ರು ಮಾಡ್ತಾರೆ ಹೇಳಿ. ನಿಜಾನ? ಇನ್ನೆಷ್ಟು ತಾನು ಮಾಡಬೇಕು ಅಂತ ಅಂದ್ಕೊಂಡಂತಹ ಕೆಲಸಕ್ಕೆ ಇನ್ನೆಷ್ಟು ಅಡ್ಡಿ ಬಂದರೆ ಈ ಶರೀರ, ತಾನು ಮಾಡಬೇಕು ಅಂತ ಅಂದ್ಕೊಂಡಂತಹ ಆತ್ಮಕ್ಕೆ ಸಂಬಂಧಪಟ್ಟಿರುವಂತಹ ಕೆಲಸಗಳಿಗೆ, ಆತ್ಮವನ್ನು ಅಭಿವೃದ್ಧಿ ಮಾಡುವಂತಹ ಕೆಲಸಗಳಿಗೆ ಇನ್ನೆಷ್ಟು ಅಡ್ಡ ಬಂದರೆ ಈ ಮಾತನ್ನು ಹೇಳ್ತಾರೆ.
ಅಯ್ಯೋ ಇದರಿಂದ ಯಾರು ಬಿಡುಗಡೆ ಮಾಡ್ತಾರೆ ನನ್ನನ್ನು? ಹೌದಾ? ನಾವು ಯೋಚನೆ ಮಾಡುವಂಥ ಅದು ಉಲ್ಟಾ ಇರುತ್ತೆ ಬಿಡಿ. ಇವರು ಈ ಶರೀರ ಆತ್ಮ ಎರಡು ಬೇರೆ ಆದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಭಕ್ತರೆಲ್ಲ ಯೋಚನೆ ಮಾಡ್ತಾರೆ. ಅಂದರೆ ಅದೇನು ಶರೀರ ಆತ್ಮ ಬೇರೆ ಆಗುವಂತಹದ್ದು ಅಂದರೆ ಏನು? ಸಾವಲ್ವ? ಲೋಕಕ್ಕೆ ಸಂಬಂಧಪಟ್ಟಂತಹ ಸಾವು. ಸಾವು ಯಾವಾಗ ಬರುತ್ತೋ, ಯಾವಾಗ ನನ್ನ ತಂದೆಯನ್ನು ನೋಡ್ತೀನೋ, ಯಾವಾಗ ಈ ದೇಹದಿಂದ ನನಗೆ ಬಿಡುಗಡೆ ಆಗುತ್ತೋ ಅಂತ ಅವ್ರು ಯೋಚನೆ ಮಾಡಿದ್ರೆ, ನಾವು ಯೋಚನೆ ಮಾಡುವಂತಹದ್ದು ಬೇಗ ಸತ್ತೋಗ್ಬಿಡ್ತೀನೇನೋ. ಹೌದಾ ಇಲ್ವಾ? ಸಾವು ಅನ್ನುವಂತಹ ಭಯ ಎಲ್ಲರಿಗೂ ಸಹ ಇರುವಂತಹದ್ದೇನ? ಅಯ್ಯೋ ಹೊರಟೋದ್ರೆ ಹೆಂಗೆ, ನಮ್ಮ ಮಕ್ಕಳ ಪರಿಸ್ಥಿತಿ ಹೆಂಗೆ, ಕುಟುಂಬದ ಪರಿಸ್ಥಿತಿ ಹೆಂಗೆ? ಇವರು ವಿರುದ್ಧವಾಗಿ ಯೋಚನೆ ಮಾಡಿ, ಏಕೆಂದರೆ ಇವರೆಲ್ಲರೂ ಸಹ ಆತ್ಮದ ಬಗ್ಗೆ, ಯಜಮಾನನಾಗಿರುವಂಥ ಆತ್ಮನ ಬಗ್ಗೆ ಯೋಚನೆ ಮಾಡಿದಂಥವ್ರು ಬಿಟ್ಟರೆ ಕೆಲಸದವನಾಗಿರುವಂತಹ ಶರೀರದ ಬಗ್ಗೆ ಯೋಚನೆ ಮಾಡಿದಂಥವ್ರು ಅಲ್ಲ. ಕೆಲಸದವ್ರು ಬದುಕಬೇಕಾದ್ರೆ ಬದುಕಬೇಕು, ಅವ್ರು ಊಟ ಮಾಡಬೇಕಾದ್ರೆ ಮಾಡಬೇಕು, ನಿದ್ರೆ ಮಾಡಬೇಕಾದ್ರೆ ಮಾಡಬೇಕು. ಆದರೆ ಯಾರು ಇಂಪಾರ್ಟೆಂಟ್ ಇಲ್ಲೇ, ಯಾರು ಪ್ರೈಮ್ ಆಗಿರಬೇಕು? ಕೆಲಸದ ತುಂಬ ಶ್ರೀಮಂತರಿದ್ದರೆ, ಅಂದರೆ ಸಾಕಷ್ಟು ಹಣ ಇರುವಂಥವ್ರಿದ್ದರೆ, ಒಂದು ದೊಡ್ಡ ಸೈಟ್ ಇದೆ ಅಂತ ಅಂದ್ಕೊಡಿ, 100x100 200x200 ಇದೆ ಅಂತ ಅಂದ್ಕೊಡಿ. ಒಂದು ದೊಡ್ಡ ಮನೆಯನ್ನು ಕಟ್ಟಿಸ್ತಿರ್ತಾರೆ. ಮನೆಯನ್ನು ದೊಡ್ಡದಾಗಿ ಅವ್ರಿಗೋಸ್ಕರ ಅವರು ಕಟ್ಟಿಸ್ಕೊಂಡು ಚಿಕ್ಕ ಮನೆಯನ್ನು ಕೆಲಸದವ್ರಿಗೂ ಕಟ್ಟಿಸ್ತಾರೆ. ಹೌದಾ? ಸೈಡಲ್ಲಿ ಚಿಕ್ಕ ಮನೆಯನ್ನು ಕೆಲಸದವ್ರಿಗೂ ಕಟ್ಟಿಸ್ತಾರೆ. ಏನಕ್ಕೋಸ್ಕರ? ಕೆಲಸದವ್ರು ಇರಬೇಕು ಅಂತ. ಕೆಲಸದವ್ರು ಇರಲೇಬಾರ್ದು, ಅವ್ರಿಗೆ ಏನೂ ಮಾಡಬಾರ್ದು, ಏನೂ ಕೊಡಬಾರ್ದು ಅಲ್ಲ. ಮುಖ್ಯವಾಗಿರುವಂಥ ಓನರ್ಗೆ ಎಂಥ ಮನೆ ಇರಬೇಕು? ತುಂಬ ದೊಡ್ಡ ಮನೆ. ಕೆಲಸದವರಿಗೆ ಎಂಥ ಮನೆ? ಚಿಕ್ಕ ಮನೆ. ಅದು ಬುದ್ಧಿ ಇರುವಂಥವ್ರು ಮಾಡುವಂಥ ಕೆಲಸ. ಇಲ್ಲ ಕೆಲಸದವ್ರ ಹತ್ರ ಬಂದು ದೊಡ್ಡ ಬಂಗ್ಲೆ ಕಟ್ಸಿದ್ದೀನಿ, ಆ ದೊಡ್ಡ ಬಂಗ್ಲೆಯಲ್ಲಿ ನೀವು ವಾಸ ಮಾಡಿ, ಚಿಕ್ಕದಾಗಿ ವಾಶ್ರೂಮ್ ಥರ ಒಂದು ಮನೆ ಕಟ್ಟಿಸ್ಕೊಂಡಿದ್ದೀನಿ, ಅದರಲ್ಲಿ ನಾನು ವಾಸ ಮಾಡ್ತೀನಿ ಅಂದರೆ ಅರ್ಥ ಇರುತ್ತೆ ಅದಕ್ಕೆ? ಇಲ್ಲ ಅಲ್ವಾ? ಆದರೆ ನಾವು ಮಾಡ್ತಿರುವಂಥ ಕೆಲಸ ಇದು. ನಾವು ಶರೀರವನ್ನು ನೋಡ್ಕೊಬಾರ್ದು ಅಂತಲ್ಲ ಅದರ ಅರ್ಥ. ಆತ್ಮಕ್ಕೆ ನೀವು ಹೋಲಿಸಿ ನೋಡಿದಾಗ ಶರೀರವನ್ನು ಎಷ್ಟು ಪಟ್ಟಾಗಿ ನೋಡ್ಕೊಳ್ತಿದ್ದೀವಿ ಅನ್ನುವಂಥದ್ದು ಮುಖ್ಯ. ನೀವು ಶರೀರದ ಬಗ್ಗೆ ಯೋಚನೆ ಮಾಡಬಾರ್ದು ಅಂತಲ್ಲ, ಆತ್ಮದ ಬಗ್ಗೆ ಅದಕ್ಕಿಂತ 10 ಪಟ್ಟಷ್ಟು 100 ಪಟ್ಟಷ್ಟು ಹೆಚ್ಚಾಗಿ ಯೋಚನೆ ಮಾಡ್ತಿದ್ದೀವ ಅನ್ನುವಂತಹದ್ದು ಪ್ರಶ್ನೆ. ಹಂಗೆ ಯೋಚನೆ ಮಾಡಿದ್ರೆ ಸಂತೋಷ. ನಿಮ್ಮ ಶರೀರದ ಬಗ್ಗೆ ನೀವು ಯೋಚನೆ ಮಾಡ್ಕೊಳ್ಳಿ. ನೀವು ಆತ್ಮಕ್ಕೆ ಬಂಗ್ಲೆ ಕಟ್ಟಿಕೊಟ್ಟಾಗ ಶರೀರಕ್ಕೆ ಚಿಕ್ಕ ಮನೆಯನ್ನು ಕಟ್ಕೊಡುವುದರಲ್ಲಿ ತಪ್ಪಿಲ್ಲ. ನಾನು ಏನು ಹೇಳ್ತಿದ್ದೀನಿ ಅಂತ ಅರ್ಥ ಆಗ್ತದೆ ಅನಿಸುತ್ತೆ. ಮನೆ ಅಂದರೆ ಏನಿಲ್ಲಿ, ಹೌದಲ್ವಾ? ಅದು ತಪ್ಪಲ್ಲ. ಆದರೆ ಈ ಉಲ್ಟ ಕೆಲಸಗಳನ್ನು ಮಾಡುವಂತಹದ್ದು ತಪ್ಪು. ಬರೀ ಶರೀರನೇ ಪ್ರೈಮ್ ಫೋಕಸ್ ಆಗಿ ಪ್ಲೇಸ್ ಮಾಡಿ ಕೆಲಸದವನನ್ನು ಮುಂದೆ ಇಟ್ಟು ಯಜಮಾನನಾಗಿ ನಾವು ಹಿಂದೆ ಕೂತ್ಕೊಂಡು ಅದಕ್ಕೆ ಸೇವೆ ಮಾಡುವಂತಹದ್ದು ಒಳ್ಳೆಯದಲ್ಲ. ಹಂಗೆ ಮಾಡಿದ್ರೆ ನಾವು ಸ್ವತಂತ್ರರಲ್ಲ, ದೇವರು ಕೊಟ್ಟಿರುವಂತಹ ಸ್ವತಂತ್ರವನ್ನು ಕಳ್ಕೊಂಡಿರುವಂತಹ ಜನ ಆಗೋಗ್ತೇವೆ. ಹೌದಲ್ವ? ಸತ್ಯವೇದ ನೀವು ಓದಂತಹ ವಚನದಲ್ಲೂ ಪೌಲನು ಹೇಳ್ತಿರುವಂತಹ ಮಾತು, ಇದರಿಂದ ನನ್ನನ್ನು ಯಾರು ಬಿಡಿಸ್ತಾರೆ? ನನಗೆ ಸಾಕಾಗೋಗಿದೆ ಈ ಶರೀರದಲ್ಲಿ ಬಳಲಿ. ಇವತ್ತು BP ಅನ್ನತ್ತೆ, ನಾಳೆ ಶುಗರ್ ಅನ್ನತ್ತೆ, ಚಿಕ್ಕ ವಯಸ್ಸಲ್ಲೇನೋ ಆಟ ಅಂತಿತ್ತು, ಯೌವನ ಕಾಲದಲ್ಲೇನೋ ಊಟ ಅನ್ನತ್ತೆ, ಹೌದಾ? ವಯಸ್ಸಾದ ಮೇಲೇನೋ ರೋಗ ಅನ್ನತ್ತೆ, ಹೌದಾ ಇಲ್ವಾ? ನಿಜನಾ? ಈ ಶರೀರ ಒಂದೊಂದು ಟಾರ್ಚರ್ ನೀವು ಯೋಚನೆ ಮಾಡ್ಕೊಂಡು ನೋಡ್ಕೊಳ್ಳಿ ಪ್ರಿಯರೇ. ಒಬ್ಬ ಮನುಷ್ಯ ದೇವ್ರ ಹತ್ರ ಬರದೇ ಇರಲಿಕ್ಕೆ ಏನೇನು ಮಾಡಬೇಕು ಎಲ್ಲವನ್ನೂ ಮಾಡುತ್ತೆ ಶರೀರ, ಹೌದಾ? ಏನೇನು ಮಾಡುತ್ತೆ? ಚಿಕ್ಕ ವಯಸ್ಸಲ್ಲಿ ಆಟ ಅಂತ, ಯೌವನ ಕಾಲದಲ್ಲಿ ಬೇರೆ ಬೇರೆ ಆಸೆಗಳು, ಅದು ಇದು, ಸ್ನೇಹಿತರು, ಸುತ್ತಾಡುವಂತಹದ್ದು, ಇನ್ನೊಂದು ಊಟ ಅಂತ ಹೇಳ್ತಾ ನೆಕ್ಸ್ಟ್. ಆಮೇಲೆ 40-45 ವರ್ಷ ಆಗಿದ ತಕ್ಷಣ BP, ಶುಗರು, ಕೊಲೆಸ್ಟ್ರಾಲು, ಹಾರ್ಟ್ ಅಟ್ಯಾಕು, ಅದು ಇದು ಮತ್ತೊಂದು. ಇದೇ ಅಲ್ವ ನೀವು ನೋಡುವಂತಹದ್ದು? ಅಂದರೆ ಎಷ್ಟು ಅಡ್ಡಿಗಳನ್ನು ತೊಗೊಂಬರ್ತಿದೆ ನೋಡಿ. ಹಾಗಿದ್ದರೆ ನಮಗಿನ್ನೊಂದು ಆಪ್ಷನ್ ಇದೆ. ಕೋರಿಕೆ ಮಾತ್ರ ಈ ಶರೀರಕ್ಕಿರುವಂತಹ ಅಧಿಕಾರ, ಕೋರಿಕೆಗಳನ್ನು ನಿಮ್ಮ ಮುಂದೆ ಇಡುವಂತಹದ್ದು. ಆ ಕೋರಿಕೆಗಳನ್ನು ನೀವು ಕೇಳುವಂತಹದ್ದು, ಬಿಡುವಂತಹದ್ದು ಮತ್ತೆ ನಿಮ್ಮ ಹತ್ರನೇ ಇದೆ. ಆ ಸ್ವಾತಂತ್ರ್ಯ ದೇವರ ರಿಮೋಟನ್ನು ನಿಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ ದೇವರು. ಈಗ ಕಣ್ಣು ಕೇಳುತ್ತೆ ಅಂತ ಅಂದ್ಕೊಳ್ಳಿ, ಕೆಟ್ಟದ್ದನ್ನು ನೋಡಬೇಕು, ನಾನು ಮೂವಿಯನ್ನು ನೋಡಬೇಕು, ನಾನು ಫಿಲ್ಮ್ ನೋಡಬೇಕು ಅಂತ ಕಣ್ಣು ಕೇಳ್ತು ಅಂತ ಅಂದ್ಕೊಳ್ಳಿ. ನೀವು ಫಿಲ್ಮನ್ನು ಬೇಕಾದರೂ ಅದಕ್ಕೆ ತೋರಿಸ್ಬೋದು, ಅಥವಾ ದೇವರ ವಾಕ್ಯವನ್ನು ಬೇಕಾದರೂ ಅದಕ್ಕೆ ತೋರಿಸ್ಬೋದು, ಹೌದಲ್ವ? ನೀನು ಫಿಲ್ಮನ್ನು ಕೇಳ್ತಿದ್ಯಾ, ನಾನು ತೋರಿಸಲ್ಲ ಅನ್ನುವಂಥ ಹಕ್ಕು ನಿಮ್ಮ ಹತ್ರ ಇದೆಯಾ? ಅದನ್ನು ನಾವು ಉಪಯೋಗಿಸ್ಕೊಬೇಕಲ್ವ? ಅದೇ ಬಂದಿರುವಂತಹದ್ದು. ಇಲ್ಲ ಪ್ರಭುಗಳೇ, ನೀವು ಮೂವಿ ನೋಡಬೇಕಾ ನೋಡಿ, ನೀವು ಸೀರಿಯಲ್ ನೋಡಬೇಕಾ ನೋಡಿ, ನೀವು ಕೆಟ್ಟದ್ದು ಇನ್ನೊಂದು ನೋಡಬೇಕಾ ನೋಡಿ ಅಂತ ನೀವು ಅಂದರೆ, ಆವಾಗ ದೇವರು ಕೊಟ್ಟಿರುವಂಥ ಆತ್ಮ ಒಳಗಡೆ ಕುಕ್ಕಿ ಬಳಲಿ ಹೋಗಿ ಒಂದಿನ ಹೊರಟೋಗುತ್ತೆ. ಈ ಸ್ಟೇಟನ್ನು ಏನಂತ ಕರಿತೀವಿ ಗೊತ್ತಾ? ಸತ್ಯವೇದದ ಪ್ರಕಾರ ಆತ್ಮ ಶರೀರದ ಮೇಲೆ ಶರೀರ ಆತ್ಮದ ಮೇಲೆ ದಬ್ಬಾಳಿಕೆ ಮಾಡುವಂಥ ಈ ಸ್ಟೇಟನ್ನು ಏನಂತ ಕರಿತೀವಿ? ಮರಣ. ಸ್ಪಿರಿಚುವಲ್ ಡೆತ್ ಅನ್ನುವಂತಹ ಅಂಶವನ್ನು ಮಾತಾಡ್ಕೊಂಡ್ವಲ್ವ, ಆತ್ಮಕ್ಕೆ ಸಂಬಂಧಪಟ್ಟಿರುವಂತಹ ಮರಣ. ಅದರಲ್ಲಿ ಏನೇನು ನೋಡ್ಕೊಂಡ್ವಿ ನಾವು? ಏನು ಆತ್ಮಕ್ಕೆ ಸಂಬಂಧಪಟ್ಟಿರುವಂತಹ ಮರಣ ಅಂದರೆ ಏನು?
ಆತ್ಮ ಯಾವಾಗ ಶರೀರದ ಮಾತನ್ನು ಕೇಳ್ತಾ ಶರೀರ ಯಾವಾಗ ಆತ್ಮದ ಮೇಲೆ ದಬ್ಬಾಳಿಕೆ ಮಾಡಲಿಕ್ಕೆ ಶುರು ಮಾಡುತ್ತೋ ಅದೇ ಅಲ್ವಾ ಮರಣ ಅಂತ ಹೇಳಿದ್ರೆ, ಅಲ್ಲೇ ಅವತ್ತಿಗೆ ದೇವರ ದೃಷ್ಟಿಯಲ್ಲಿ ನಾವು ಸತ್ತು ಹೋದ್ವಿ. ಅದೇ ಮಾಡಿದ್ದ ಆದಮ್ ಅವರು ಸಹ ಶರೀರದ ಮಾತನ್ನು ಕೇಳಿದ್ರು, ಕಣ್ಣಿನ ಮಾತನ್ನು ಕೇಳಿದ್ರು, ಮನಸ್ಸಿನ ಮಾತನ್ನು ಕೇಳಿದ್ರು. ಯಾವಾಗ ಶರೀರ ಹೇಳುವಂತಹದನ್ನು ನಾವು ಕೇಳಲಿಕ್ಕೆ ಶುರು ಮಾಡ್ತೀವೋ ಅದು ಮರಣ ಅಲ್ವಾ. ಇನ್ನೊಂದು ವಚನವನ್ನು ನೋಡಿ ಸತ್ಯವೇದದಿಂದ, ಅದೇ ರೋಮಾಪುರದವರೆಗೆ ಬರೆದ ಪತ್ರಿಕೆ, ನೀವು ಓದಂತಹ ವಚನ, ಅದರ ಮೇಲೆ 3 ವಚನಗಳಿರುತ್ತೆ. ನೀವು 24 ಓದ್ತೀರಾ ಈಗ, ಆ 7ನೇ ಅಧ್ಯಾಯದಲ್ಲಿ 21 ಓದಿ. ಹೀಗಿರಲಾಗಿ ಒಳ್ಳೆಯದನ್ನು ಮಾಡಬೇಕೆಂದಿರುವುದು 18 ಓದೋಣ, ಇನ್ನೂ ಚೆನ್ನಾಗಿರೋದು 18. ನನ್ನಲ್ಲಿ ಅಂದರೆ ನನ್ನ ಶರೀರಾಧೀನ ಸ್ವಭಾವದಲ್ಲಿ ಒಳ್ಳೆಯದೇನು ವಾಸವಾಗಿಲ್ಲವೆಂದು ನನಗೆ ತಿಳಿದದೆ. ಒಳ್ಳೆಯದನ್ನು ಮಾಡುವುದಕ್ಕೆ ನನಗೇನೋ ಮನಸ್ಸುಂಟು, ಆದರೆ ಅದನ್ನು ಮಾಡುವುದು ನನ್ನಿಂದ ಆಗದು. ನಾನು ಮೆಚ್ಚುವ ಒಳ್ಳೆ ಕಾರ್ಯವನ್ನು ಮಾಡದೆ ಮೆಚ್ಚದಿರುವ ಕೆಟ್ಟ ಕಾರ್ಯವನ್ನು ಮಾಡುವವನಾಗಿದ್ದೇನೆ. ಮಾಡಬಾರದೆನ್ನುವ ಕೆಲಸವನ್ನು ನಾನು ಮಾಡಿದರೆ ಅದನ್ನು ಮಾಡಿದವನು ಇನ್ನು ನಾನಲ್ಲ, ನನ್ನಲ್ಲಿ ನೆಲೆಗೊಂಡಿರುವ ಪಾಪವೇ ಅದನ್ನು ಮಾಡಿತು. ಹೀಗಿರಲಾಗಿ ಒಳ್ಳೆಯದನ್ನು ಮಾಡಬೇಕೆಂದಿರುವ ನನಗೆ ಕೆಟ್ಟದ್ದು ಸಿದ್ಧವಾಗಿದೆವೆಂಬುದು ನಿಯಮ ನನಗೆ ಕಾಣಬರುತ್ತದೆ. ಅಂತರಾತ್ಮದೊಳಗೆ ದೇವರ ನಿಯಮದಲ್ಲಿ ಆನಂದ ಪಡುವವನಾಗಿದ್ದೇನೆ, ಆದರೆ ನನ್ನ ಅಂಗಗಳಲ್ಲಿ ಬೇರೊಂದು ನಿಯಮ ಉಂಟೆಂದು ನೋಡುತ್ತೇನೆ. ಸಾಕು. ಏನರ್ಥ ಆಯಿತು ಈ ವಚನದಲ್ಲಿ ನಮಗೆ? ನೀವು ಓಪನ್ ಮಾಡಿದ ತಕ್ಷಣ ಒಂದು ಕನ್ಫ್ಯೂಷನ್ ಶುರು ಆಗುತ್ತಲ್ಲಿ. ನನ್ನಲ್ಲಿ ಅಂದರೆ ನನ್ನ ಶರೀರಾಧೀನ ಸ್ವಭಾವದಲ್ಲಿ, ನನ್ನಲ್ಲಿ ಅಂದರೆ ನನ್ನ ಶರೀರದಲ್ಲಿ ಅಂತ ನೀವು ಅನ್ಕೊಬಾರ್ದು ಅಂತ ಅಲ್ಲಿ ಮತ್ತೆ ಪಾಸ್ ಮಾಡಿ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ನನ್ನಲ್ಲಿ ಅಂದರೆ ನನ್ನ ಆತ್ಮದಲ್ಲಿ ಭಾವನೆ ಹುಟ್ಟುತ್ತೆ ಅನ್ನುವಂಥ ಕಲ್ಪನೆ ನಮಗೆ ಬರಬಾರ್ದು ಅಂತ. ನನ್ನಲ್ಲಿ ಅಂದರೆ ನನ್ನ ಶರೀರಾಧೀನ ಸ್ವಭಾವದಲ್ಲಿ ಒಳ್ಳೆಯದೇನು, ಹಾಗಾದರೆ ಈ ಒಳ್ಳೆಯದೇನು ವಾಸವಾಗದೇ ಇರುವಂತಹದ್ದು ನನ್ನ ಆತ್ಮದಲ್ಲಲ್ಲ, ನನ್ನ ಶರೀರದಲ್ಲಿ, ನನ್ನ ಶರೀರಾಧೀನ ಸ್ವಭಾವದಲ್ಲಿ. ಮುಂದೆ ಏನು ಹೇಳಿದ್ದಾರೆ? ಒಳ್ಳೆಯದೇನು ವಾಸವಾಗಿಲ್ಲವೆಂದು ನನಗೆ ತಿಳಿದದೆ, ಒಳ್ಳೆಯದನ್ನು ಮಾಡುವುದಕ್ಕೆ ನನಗೇನು ಮನಸ್ಸುಂಟು. ನನಗೆ ಅಂದರೆ ಯಾರು ಇಲ್ಲಿ? ಆತ್ಮ. ಆತ್ಮಕ್ಕೆ ಮನಸ್ಸಿದ್ದೆ ಅಂತೆ, ಆದರೆ ಯಾವುದಂತೆ ತಡಿತಿರುವಂಥದ್ದು ಯಾವುದಂತೆ? ಆದರೆ ಅದನ್ನು ಮಾಡುವುದು ನನ್ನಿಂದ ಆಗದು. ಯಾಕಾಗೋದಿಲ್ಲ? ಆತ್ಮಕ್ಕೆ ಒಳ್ಳೇದು ಮಾಡಬೇಕು ಅಂತ ಅನಿಸಿದ್ರೂ ಸಹ ಮಾಡಲಿಕ್ಕಾಗ್ತಿಲ್ವಂತೆ. ಯಾಕೆ? ಆಗಿನ ಕಾಲದಲ್ಲಿ ನಮ್ಮ ಭಾರತೀಯರಿಗೂ ಸಹ ಇಷ್ಟ ಬಂದಂತೆ ಜೀವನ ಮಾಡಬೇಕು, ಸರ್ಕಾರಿ ಹುದ್ದೆಗಳು, ಸರ್ಕಾರಿ ಕೆಲಸಗಳು ನಮಗೂ ಸಿಗಬೇಕು ಅನ್ನುವಂಥ ಆಸೆ ಇತ್ತು. ಸಿಗ್ತಾ ಇತ್ತಾ? ಯಾಕೆ ಸಿಗ್ತಿರಲಿಲ್ಲ? ಬ್ರಿಟಿಷರು ಭಾರತ ದೇಶವನ್ನು ಆಳಬೇಕಾದ್ರೆ ಭಾರತೀಯರಿಗೂ ಇತ್ತು ಆಕಾಂಕ್ಷೆ, ಭಾರತೀಯರಿಗೂ ಇತ್ತು ಕನಸು, ನಾವು ಸಹ ಸರ್ಕಾರಿ ಹುದ್ದೆಗಳಲ್ಲಿ ಹೋಗಿ ಕೂತ್ಕೋಬೇಕು, ಇದೆಲ್ಲ ಇತ್ತು. ಆಗ್ತಿತ್ತಾ? ಇಲ್ಲ. ಅದು ಯಾಕೆ ಆಗ್ತಿರಲಿಲ್ಲ? ಬ್ರಿಟಿಷರು ಆಳ್ತಾ ಇದ್ರು ನಮ್ಮನ್ನು. ಈಗ ಹೇಳಿ, ಅದನ್ನೇ ಅಪ್ಲೈ ಮಾಡಿ ಇಲ್ಲಿ. ಒಳ್ಳೆಯದನ್ನು ಮಾಡುವುದಕ್ಕೆ ನನಗೆ ಮನಸ್ಸುಂಟು, ಆದರೆ ಅದನ್ನು ಮಾಡಲಿಕ್ಕೆ ನನ್ನಿಂದ ಆಗ್ತಿಲ್ಲ. ಅಂದರೆ ಅದಕ್ಕೆ ಅರ್ಥ ಏನು? ಆತ್ಮ ಕೆಳಗಡೆ ಹೋಗಿ ಶರೀರ ಮನುಷ್ಯರಲ್ಲಿ ನಾರ್ಮಲ್ ಆಗಿ ಮೇಲ್ ಬಂದ್ಬಿಟ್ಟಿದೆ, ಆಳ್ವಿಕೆ ಮಾಡಲಿಕ್ಕೆ ಶುರು ಮಾಡಿದೆ. ಮುಂದೆ ಅದನ್ನು ಮಾಡುವುದು ನನ್ನಿಂದ ಆಗದು. 19ನೇ ವಚನ, ನಾನು ಮೆಚ್ಚುವ ಒಳ್ಳೆ ಕಾರ್ಯವನ್ನು ಮಾಡದೆ ಮೆಚ್ಚದಿರುವ ನಾನು ಮೆಚ್ಚುವ. ನಾನು ಅಂದರೆ ಯಾರು? ಆತ್ಮ. ಅಲ್ಲಿ ಆತ್ಮ ಅಂತ ಇಟ್ಕೊಂಡು ನೀವು ಓದಿದ್ರೆ, ಆತ್ಮ ಮೆಚ್ಚುವ ಒಳ್ಳೆ ಕಾರ್ಯವನ್ನು ಮಾಡದೆ ಮೆಚ್ಚದಿರುವ ಅಂದರೆ ನನ್ನ ಆತ್ಮ ಮೆಚ್ಚದೇ ಇರುವಂತಹ ಕೆಟ್ಟ ಕಾರ್ಯವನ್ನೇ ಮಾಡುವವನಾಗಿದ್ದೇನೆ. 20ನೇ ವಚನ, ಮಾಡಬಾರದೆನ್ನುವ ಕೆಲಸವನ್ನು ನಾನು ಮಾಡಿದರೆ ಅದನ್ನು ಮಾಡಿದವನು ಇನ್ನೂ ನಾನಲ್ಲ. ಈ ಮಕ್ಕಳೇನೋ ಕೊಟ್ಟಾಡ್ತಿದ್ದಾರೆ ಇಲ್ಲಿ. ಸಂಡೇ ಕ್ಲಾಸ್ ಇದೆಯಲ್ವಾ, ಮಕ್ಕಳನ್ನ ಕಳಿಸಿ. ಸಂಡೇ ಕ್ಲಾಸ್ ಇದೆ ಕೆಳಗಡೆ ಅಣ್ಣ, ಮಕ್ಕಳಿಗೆ ಸಪ್ರೇಟಾಗಿ ಕ್ಲಾಸಸ್ ಹೇಳ್ತಾರೆ, ಅಲ್ಲಿ ಕಳಿಸ್ಬೋದು ನೀವು. ಓಕೆ, ರೈಟ್. ಉಳಿದಂಥವ್ರು ಗಮನ ಕೊಡಿ, ಯಾರಾದರೂ ಒಬ್ಬರು ಬಾಧ್ಯತೆ ತಗೊಳ್ಳಿ. ಈಗ ಇಲ್ಲಿ ಹೇಳಿರುವಂತಹ ಮಾತು, ಮಾಡಬಾರ್ದು ಅಂತ ಅಂದ್ಕೊಂಡಿರುವಂಥ ಕೆಲಸವನ್ನು ನಾನು ಮಾಡಿದೆ ಅಂತ ಅಂದ್ಕೊಳ್ಳಿ, ಮಾಡಿದ್ದು ನಾನಲ್ಲ ಅಂತ ಅಂದ್ಕೋಬೇಕು ಅಂತ ಹೇಳಿದಾರಲ್ಲಿ. ಅದೇ ಅಲ್ವ ನೀವು ಓದಂತಹ ಮಾತು? ಮಾಡಬಾರ್ದಾಗಿರುವಂತಹ ಒಂದು ಕೆಲಸವನ್ನು ನಾನು ಮಾಡಿದ್ರೆ ಮಾಡಿರುವಂಥವನು ನಾನಲ್ಲ, ನನ್ನ ಕೈಯಲ್ಲಿ ಯಾರೋ ಫೋರ್ಸ್ ಆಗಿ ಮಾಡಿಸಿದ್ದಾರೆ. ಯಾರು ಫೋರ್ಸಾಗಿ ಮಾಟ ಮಂತ್ರದವರ? ಯಾರು ಮಾಡಿಸ್ತಿರುವಂತಹದ್ದು? ಯಾರು? ನನ್ನ ಶರೀರ ಹಂಗೆ ಹಿಡ್ಕೊಂಡು ಮಾಡಿಸ್ತಿದೆ ನನ್ನ ಕೈಯಲ್ಲಿ. ಯಾರಾದರೂ ಹೇಳಿರುವಂತಹ ಮಾತನ್ನು ಕೇಳಿದೆ, ಬ್ರದರ್ ಕುಡಿತಾರೆ ಅಂತ ಅಂದ್ಕೊಳ್ಳಿ ಒಬ್ಬ ವ್ಯಕ್ತಿ, ತುಂಬ ಕುಡಿಯುವಂತಹದನ್ನು ಬಿಡಬೇಕು ಅಂತ ಪ್ರತಿದಿನ ಬೆಳಿಗ್ಗೆ ಅಂದ್ಕೊಳ್ತೀನಿ. ಸಂಜೆ ಆಗ್ತಿದ್ದಂಗೆ ಏನಾಗೋಗುತ್ತೆ, ಹೊರಟೋಗ್ತೀನಿ. ನನಗೆ ಗೊತ್ತಿಲ್ಲದಂಗೆ ನಾನು ಎಷ್ಟು ತಡೆದಿಟ್ಕೊಂಡ್ರೂ ಸಹ, ನಾನು ಎಷ್ಟು ಕಂಟ್ರೋಲ್ ಮಾಡಿಕೊಂಡ್ರೂ ಸಹ ಹೊರಟೋಗ್ತೀನಿ. ಬ್ರದರ್ ಕೆಟ್ಟ ಮಾತಾಡಬಾರ್ದು ಅಂತ ಎಷ್ಟು ಪ್ರಯತ್ನ ಪಡ್ತೀನಿ ಗೊತ್ತಾ, ಆದರೆ ನನಗೆ ಗೊತ್ತಿಲ್ಲದಂಗೆ ಬಂದುಬಿಡುತ್ತೆ ಬಾಯಿ. ಸುಳ್ಳು ಹೇಳಬಾರ್ದು ಅಂತ ಎಷ್ಟು ಪ್ರಯತ್ನ ಪಡ್ತೀನಿ ಗೊತ್ತಾ, ಆಟೋಮೆಟಿಕ್ಕಾಗಿ ನಡೆದು ಹೋಗುತ್ತೆ.
ಕೆಟ್ಟದ್ದನ್ನು ನೋಡಬಾರ್ದು, ಕೆಟ್ಟದ್ದನ್ನು ಆಲೋಚಿಸಬಾರ್ದು ಅಂತ ಎಷ್ಟು ಪ್ರಯತ್ನ ಪಡ್ತೀನಿ ಗೊತ್ತಾ, ಆದರೆ ಆಗೋಗುತ್ತೆ. ಇದನ್ನೆಲ್ಲ ನೋಡಬೇಕಾದ್ರೆ ನಮಗೆ ಈ ವರ್ಷ ನೆನಪು ಬರಬೇಕು. ಹಾಗಿದ್ದರೆ ನಮ್ಮಲ್ಲಿ ನಮಗೆ ಗೊತ್ತಿಲ್ಲದೆ ಯಾರು ಆಳ್ತಿದ್ದಾರೆ ನಮ್ಮನ್ನು? ಶರೀರ. ಈ ಆತ್ಮಕ್ಕೆ ಕೆಟ್ಟ ಕೆಲಸ ಮಾಡಬೇಕು ಅಂದರೆ ಆಗೋದೇ ಇಲ್ವಂತೆ, ಆದರೆ ಯಾರು ಮಾಡಿಸ್ತಾರಂತೆ? ಶರೀರ. ಆ ಪರಿಸ್ಥಿತಿಗೆ ನಾವು ಯಾವತ್ತೂ ಬರಬಾರ್ದಲ್ವ? ಬಂದ್ವಿ ಅಂತ ಅಂದ್ಕೊಳ್ಳಿ, ನಾವು ಸ್ವತಂತ್ರರಲ್ಲ, ದಾಸರು. ನಾವು ಅನ್ನುವಂಥ ಆತ್ಮ ಸ್ವತಂತ್ರವಾಗಿರುವಂತಹದ್ದಲ್ಲ, ದಾಸತ್ವದಲ್ಲಿರುವಂತಹದ್ದು. ಇನ್ನು ಮುಂದೆ ಹೋದೋಣ. ಈ ವಚನದಲ್ಲಿ ಇನ್ನೂ ಸಾಕಷ್ಟು ಹೇಳಿದ್ದಾರೆ. 19ರಿಂದ ಇನ್ನೊಂದ್ಸರಿ ಹೋದ, ನಾನು ಮೆಚ್ಚುವ ಒಳ್ಳೆ ಕಾರ್ಯವನ್ನು ಮಾಡದೆ ಮೆಚ್ಚದಿರುವ ಕೆಟ್ಟ ಕಾರ್ಯವನ್ನೇ ಮಾಡುವವನಾಗಿದ್ದೇನೆ. 20ನೇ ವಚನ, ಮಾಡಬಾರದೆನ್ನುವ ಕೆಲಸವನ್ನು ನಾನು ಮಾಡಿದರೆ ಅದನ್ನು ಮಾಡಿದವನು ಇನ್ನೂ ನಾನಲ್ಲ, ನನ್ನಲ್ಲಿ ನೆಲೆಗೊಂಡಿರುವ ಪಾಪವೇ ಅದನ್ನು ಮಾಡಿತು. ಅಂದರೆ ಈ ಪಾಪಕ್ಕೆ ಸ್ಟೋರ್ ರೂಮ್ಗಳಂತೆ ಈ ಶರೀರದಲ್ಲಿರುವಂಥ ಆರ್ಗ್ಯಾನ್ಸ್ಗಳೆಲ್ಲ. ನಾವು ಸ್ಟೋರ್ ರೂಮ್ಗಳು ಮಾಡ್ಕೊಬೋದು. ಫಸ್ಟ್ ಟೈಮ್ ಒಬ್ಬ ವ್ಯಕ್ತಿ ಒಂದು ತಪ್ಪನ್ನು ಮಾಡಿದ್ದಾನೆ ಅಂದರೆ, ಫಸ್ಟ್ ಟೈಮ್ ಕುಡಿದಿದ್ದಾನೆ ಅಂದರೆ, ಫಸ್ಟ್ ಟೈಮ್ ಸ್ಮೋಕ್ ಮಾಡಿದ್ದಾನೆ ಅಂದರೆ, ಅಲ್ಲಿ ಹೊರಗಡೆ ಇರುವಂತಹ ಪಾಪವನ್ನು ತೊಗೊಂಬಂದು ಶರೀರದಲ್ಲಿ ಇಟ್ಕೊಂಡ್ವಿ ಅಂತ ಅದರ ಅರ್ಥ. ಈ ಶರೀರ ಮತ್ತೆ ಕರಪ್ಟಾಗಿ ಇನ್ನೊಂದು ವಾರದಲ್ಲಿ ಎಂತೆಂಥ ಕೆಲಸಗಳನ್ನು ಮಾಡಿಸುತ್ತೆ ನಮ್ಮ ಕೈಯಲ್ಲಿ. ಒಂದು ಸರಿ ಏನೋ ಸ್ಮೋಕ್ ಮಾಡುವಂತಹದ್ದು ಇನ್ನೊಂದು ಸರಿ ಮಾಡಬಾರ್ದಾ? ಆಮೇಲೆ ಒಂದು ತಿಂಗಳಾದ್ಮೇಲೆ ಮಾತಾಡಿಸಿ ಆ ವ್ಯಕ್ತಿಯನ್ನು. ಪ್ರತಿದಿನ ಬೇಕು. ಗುಟ್ಕಾ ಹಾಕ್ತಿರ್ತಾರಲ್ವ ಯವ್ವನಸ್ಥರು, ಅವ್ರನ್ನೊಂದು ಸರಿ ಮಾತಾಡಿಸಿ ನೋಡಿ, ಅಪ್ಪ ನೀನು ಗುಟ್ಕಾ ಹೆಂಗೆ ಕಲಿತೆ ಫಸ್ಟು ಅಂತ ಹೇಳಿದ್ರೆ ಏನು ಹೇಳ್ತಾರೆ? ಸ್ಟೈಲ್ಗೆ ಅಂತ ಹೇಳಿ ಕಲಿತೆ, ಅಥವಾ ಫ್ರೆಂಡ್ಸ್ ಫೋರ್ಸ್ ಮಾಡಿದ್ರು, ಹೆಂಗಿರುತ್ತೆ ಟ್ರೈ ಮಾಡು ಅಂತ ಅಂದರು ಅಂತ ಅಂದ್ಕೊಂಡು ಕಲಿತೆ. ಇವಾಗ ಎಂಥ ಪರಿಸ್ಥಿತಿಗೆ ಬಂದಿದ್ದೀನಿ? ಆಗ ಗುಟ್ಕಾ ಇಲ್ಲದೆ ಜೀವನ ಮಾಡ್ತಿದ್ದೆ, ಆರಾಮಾಗಿ ಜೀವನ ಮಾಡ್ತಿದ್ದೆ. ಸುಮ್ಮನೆ ಅವರು ಮಾಡ್ತಿದ್ರಲ್ವ ನಾನು ಮಾಡಬೇಕು ಅನ್ನೋ ರೀತಿಯಲ್ಲಿ ಅನ್ನುವಂಥ ಉದ್ದೇಶ ಇಟ್ಕೊಂಡು ಟ್ರೈ ಮಾಡಿದೆ. ಈಗ ಎಂಥ ಸ್ಥಿತಿಗೆ ಬಂದು ಕೂತಿದ್ದೀನಿ? ಅದಿಲ್ಲದೆ ಒಂದು ಗಂಟೆ ನನ್ನ ಕೈಯಲ್ಲಿ ಜೀವನ ಮಾಡಲಿಕ್ಕಾಗೋದಿಲ್ಲ, ಸತ್ತೋಗ್ಬಿಡ್ಬೇಕು ಅನ್ಸತ್ತೆ. ಎಂಥ ಪರಿಸ್ಥಿತಿಗೆ ಬಂದಿದ್ದಾನೆ ಈ ವ್ಯಕ್ತಿ? ಈ ವ್ಯಕ್ತಿ ತಲೆ ಕೂದಲೆಲ್ಲ ಹಿಂಗೆ ಹಿಡ್ಕೊಂಡು ತಿರುಗಿಸಿ ಕರ್ಕೊಂಡು ಬಂದು ಈ ಥರ ಮಾಡಿಸ್ತಿರುವಂತಹದ್ದು ಯಾರು? ಶರೀರ. ಅದಕ್ಕೆ ನಮ್ಮ ಜೀವನದಲ್ಲಿ ಯಾರಾದರೂ ಅತ್ಯಂತ ದೊಡ್ಡ ಶತ್ರು ಇದ್ದಾರೆ ಅಂತ ಹೇಳಿ ನಾವು ಶತ್ರುವಾಗಿ ಇಷ್ಟಕ್ಕೂ ಮನುಷ್ಯರಲ್ಲಿ ಯಾರನ್ನೂ ನೋಡಬಾರ್ದು. ನೋಡ್ಕೋಬೇಕು ಅಂತ ಅಂದ್ಕೊಂಡ್ರೆ ನಿಮ್ಮ ಶರೀರವನ್ನು ಒಂದು ಸಾರಿ ನೋಡ್ಕೊಳ್ಳಿ ಶತ್ರುವಾಗಿ. ಹೌದಾ? ನಿಮ್ಮ ಶರೀರ ಏನೇನು ಹೇಳುತ್ತೋ ನಾನು ಮಾಡಲ್ಲ, ನಾನು ಇರೋದು ಹಿಂಗೆ, ನೀನು ಕೊಡುವಂಥ ಕೋರಿಕೆಗಳಿಗೆ ನಾನು ಬಗ್ಗೋದಿಲ್ಲ, ನೀನು ಕೆಟ್ಟದ್ದು ಮಾಡುವಂತೆ ನಾನು ಮಾಡಲ್ಲ, ನೀನು ಯೋಚಿಸುವಂತೆ ನಾನು ಯೋಚಿಸಲ್ಲ, ನೀನು ಕೆಟ್ಟದ್ರ ಕಡೆ ಹೋಗುವಂತೆ ನಾನು ಹೋಗಲ್ಲ ಅಂತ ನೀವು ಕಮ್ಯಾಂಡ್ ಮಾಡ್ಲಿಕ್ಕೆ ಶುರು ಮಾಡಿದ್ರಿ ಅಂತ ಅಂದ್ಕೊಳ್ಳಿ. ನೀವು ಆ ದೇವರು ಕೊಟ್ಟಂಥ ಸ್ವಾತಂತ್ರ್ಯವನ್ನು ಮತ್ತೆ ಪಡ್ಕೊಳ್ಲಿಕ್ಕೆ ಶುರು ಮಾಡ್ತೀರ. ಇಲ್ಲದೆ ಹೋದರೆ ಇದೇ ಪರಿಸ್ಥಿತಿ ಕೊನೆವರೆಗೂ ಸಹ. ಕೊನೆಗೆ ನೀಟಾಗಿ ಮಣ್ಣಿಗೆ ಹೊರಟೋಗುತ್ತೆ. ಇದಕ್ಕೇನಾದರೂ ಪ್ರಾಬ್ಲಮ್ಮಾ? ಹೊರಟೋಗುತ್ತೆ ಮಣ್ಣಿಗೆ ನೀಟಾಗಿ. ಆಮೇಲೆ ಈ ಶರೀರದ ಕತೆ ನಿಮಗೆ ಗೊತ್ತಲ್ವ ಪ್ರಿಯರೇ? ಸತ್ತ ನಂತರ ಈ ಶರೀರದ ಕತೆ, ಈ ಶರೀರದ ಸ್ಟೋರಿ ನಿಮಗೆ ಗೊತ್ತಲ್ವ? ಸಾಕಷ್ಟು ಸರಿ ಮಾತಾಡ್ಕೊಂಡಿದ್ವಿ. ಎಂಥ ಪರಿಸ್ಥಿತಿಗೆ ಬರುತ್ತೆ ಅಂತ ಹೇಳಿದ್ರೆ, ಈ ಶರೀರದ ನಿಮಿತ್ತ 4 ದಿನವೂ ಸಹ ಜನ ಅಳೋದಿಲ್ಲ. ತೊಗೊಂಡು ಹೋಗಿ ಪಟ್ಟಂತ ಸಮಾಧಿಯಲ್ಲಿ ಇಟ್ಬಿಡ್ತಾರೆ, ಮನೇಲಿ ಇಟ್ಕೊಳ್ಳೋದಿಲ್ಲ 2 ದಿನಗಳ ಮೇಲೆ. ಫೋಟೋ ಮಾಡಿಸ್ತಾರೆ. ಫೋಟೋ ಕೆಟ್ಟೋಗೋದಿಲ್ಲ ಅಲ್ವಾ? ಯಾಕೆ ಫೋಟೋ ಬದಲು ಶರೀರನ ಇಟ್ಕೊಬೋದಲ್ವಾ? ಫೋಟೋದಲ್ಲಿರುವಂತಹದ್ದು ಯಾರು? ನಮ್ಮ ಶರೀರನ? ಶರೀರ ಹೌದಲ್ವಾ? ಶರೀರನ ಇಟ್ಕೋಬೋದಲ್ವ? ಅಷ್ಟೊಂದು ಪ್ರೀತಿ ಇದ್ರೆ ನಮ್ಮ ಆಕಾರದ ಮೇಲೆ. ಶರೀರ ಇಟ್ಕೊಳ್ಳೋದಿಲ್ಲ, ಕೊಳ್ತೋಗುತ್ತೆ, ಕೆಟ್ಟೋಗುತ್ತೆ, ವಾಸನೆ ಹೊಡೆಯುತ್ತೆ. ಅದಕ್ಕೆ ಫೋಟೋ ಮಾಡಿಸ್ತೀವಿ. ಫೋಟೋ ಕೆಟ್ಟೋಗೋದಿಲ್ಲ. ಅದು ಫೋಟೋಗೆ ಹಾಕುವಂಥ ಹಾರವನ್ನು ನೀವು ನೋಡಬೇಕು. ಒರಿಜಿನಲ್ ಹೂವು ಹಾಕೋದಿಲ್ಲ ಗೊತ್ತಾ? ತುಂಬ ಜನ ಒರಿಜಿನಲ್ ಹೂವು ಹಾಕಿದ್ರೆ ಡೈಲಿ ಚೇಂಜ್ ಮಾಡಬೇಕು. ಯಾಕೆ? ಆ ಪಾಡಿ ಯಾಕೆ? ಪ್ರಯಾಸ ಯಾಕೆ? ಪ್ಲಾಸ್ಟಿಕ್ ಹಾಕಿದ್ರೆ ಒಂದು ಸರಿ ಮಾಡಿದ್ರೆ ಜೀವನ ಪೂರ್ತಿ ಅದಕ್ಕೆ ಧೂಳು ಹಿಡಿದು ಇದು ಮಾಡಿ, ಅದಕ್ಕೆ ಈ ಸ್ಪೈಡರ್ಗಳೆಲ್ಲ ಬಂದು ವೆಬ್ ಕಟ್ಬಿಟ್ಟಿರುತ್ತೆ ಅದರಲ್ಲಿ. ಹೌದಾ? ಜೇಡ್ರ್ ಬಲೆ ಅಂತ ಹೇಳಿ ಕರಿತೀವಲ್ವ, ಅದೆಲ್ಲ ಕಟ್ಟಿ ಅಷ್ಟು ಧೂಳು ಹಿಡಿದಿರುತ್ತೆ. ಮಾಡಿಸೋದೆಲ್ಲ ಮಾಡಿಸಿ ಹೊರಟೋಗುತ್ತೆ ಅದ್ರ ಪಾಡಿಗದು ಶರೀರ. ನಾವಾಗಿರುವಂಥವ್ರಿಗೆ ಅಲ್ವ ಬಾಧೆ, ನಾನು ಅನ್ನುವಂತಹ ಆತ್ಮಕ್ಕೆ ಅಲ್ವ ಬಾಧೆ ಅದಾದ ನಂತರ. ಅದಕ್ಕೆ ಇನ್ನು ಮುಂದೆ ನಿಮ್ಮನ್ನು ನೀವು ಇದು, ಏಕೆಂದರೆ ಇಡೀ ಪ್ರಪಂಚದಲ್ಲಿ ನಿಮಗೆ ಬಿಟ್ಟು ಬೇರೆ ಯಾರಿಗೂ ಅರ್ಥ ಆಗೋದಿಲ್ಲ ನಮ್ಮ ಶರೀರ ನಮ್ಮ ಮೇಲೆ ಆಳ್ವಿಕೆ ಮಾಡ್ತಿದ್ಯೋ, ನಮ್ಮ ಆತ್ಮ ನಮ್ಮ ಮೇಲೆ ಆಳ್ವಿಕೆ ಮಾಡ್ತಿದ್ಯೋ ಅನ್ನುವಂಥದ್ದು. ನಾವು ನಮ್ಮ ಶರೀರಕ್ಕೋಸ್ಕರ ದೊಡ್ಡ ಬಂಗಲೆ ಕಟ್ಟಿದ್ದೀವೋ, ಆತ್ಮಕ್ಕೋಸ್ಕರ ದೊಡ್ಡ ಬಂಗಲೆ ಕಟ್ಟು ಶರೀರಕ್ಕೋಸ್ಕರ ಚಿಕ್ಕ ಮನೆ ಕಟ್ಟಿದ್ದೀವೋ ಅನ್ನುವಂತಹದ್ದು ನಿಮಗೆ ಬಿಟ್ಟು ಬೇರೆ ಯಾರಿಗೂ ಗೊತ್ತಾಗೋದಿಲ್ಲ. ಅದನ್ನು ನೀವೇ ಟೆಸ್ಟ್ ಮಾಡ್ತಾ ನೋಡ್ತಿರ್ಬೇಕು. ಪ್ರತಿದಿನವೂ ಬೆಳಗ್ಗೆ ಎದ್ದಾಗ ನನ್ನ ಸ್ವತಂತ್ರನ, ನನ್ನ ದಾಸನ. ಸ್ವತಂತ್ರನಾಗಿದ್ದರೆ ಪರಲೋಕಕ್ಕೆ ಹೋಗ್ತೀನಿ, ದಾಸನಾಗಿದ್ದರೆ ನರಕಕ್ಕೆ ಹೋಗ್ತೀನಿ. ಹೌದಲ್ವಾ? ಇದಕ್ಕೆ ಬೆಸ್ಟ್ ಪಾಸಿಬಲ್ ವೇ ಅಂದರೆ, ಮನುಷ್ಯರು ಮಾಡಬೇಕಾಗಿರುವಂಥ ವಿಚಾರ ಅಂದರೆ ಉಪವಾಸ. ಸತ್ಯವೇದದ ಭಾಷೆಯಲ್ಲಿ ಅದನ್ನು ಉಪವಾಸ ಅಂತಲೇ ಕರಿತೀವಿ. ಬ್ರದರ್, ಉಪವಾಸ ಮಾಡಿ ಅಂತ ಸತ್ಯವೇದದಲ್ಲಿ ಎಲ್ಲೂ ಹೇಳಲಿಲ್ವೇ? ಅಲ್ಲಿ ಹೇಳಲಿಲ್ಲ.
ಅದು ಎಂಥ ಉಪವಾಸ ಅಂತ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗುತ್ತೆ ನಮಗೆ. ಒಂದು ವೇಳೆ ನಮ್ಮ ಶರೀರ ನಮ್ಮ ಆತ್ಮದ ಮೇಲೆ ಆಳ್ವಿಕೆ ನಡೆಸ್ತದೆ ಅಂತ ಹೇಳಿದಾಗ ನಾವು ಮಾಡಬಹುದಾಗಿರುವಂಥ ಬೆಸ್ಟ್ ಪಾಸಿಬಲ್ ವರ್ಕ್ ಏನು ಅಂದರೆ ಉಪವಾಸ. ಉಪವಾಸವನ್ನು ಏನಕ್ಕೋಸ್ಕರ ಮಾಡ್ತೀವಿ ಗೊತ್ತಾ? ಇಷ್ಟಕ್ಕೂ ಯಾವತ್ತಾದ್ರೂ ಉಪವಾಸದ ಬಗ್ಗೆ ಮಾತಾಡ್ಕೊಳ್ಳೋಣ. ಆದರೆ ಚಿಕ್ಕದಾಗಿ ಹೇಳಬೇಕು ಅಂದರೆ, ಶರೀರವನ್ನು ನಿಮ್ಮ ಅಥಾರಿಟಿಗೆ ಮತ್ತೆ ವಾಪಸ್ ತಂದುಕೊಡಲಿಕ್ಕೆ ಮಾಡುವಂತಹದ್ದೇ ಉಪವಾಸ. ಹೌದಾ? ಶರೀರವನ್ನು ನಿಮ್ಮ ಕಂಟ್ರೋಲಿಗೆ, ನಿಮ್ಮ ಅಥಾರಿಟಿಗೆ ತಂದು, ನಾನು ಶರೀರವನ್ನು ಆಳ್ತಿದ್ದೀನಿ, ಆತ್ಮವಾಗಿರುವಂತಹ ನಾನು ನನ್ನ ಶರೀರವನ್ನು ಆಳ್ತಿದ್ದೀನಿ ಅಂತ ಹೇಳುವಂತಹದ್ದೇ ಉಪವಾಸ. ಉಪವಾಸ ಬರೀ ಊಟಕ್ಕೆ ಸಂಬಂಧಪಟ್ಟಿರುವಂತಹದ್ದಲ್ಲ. ನಾನು ಆಗಲೇ ಹೇಳ್ತೆ, ಒಬ್ಬ ಮನುಷ್ಯ ಗುಟ್ಕಾ ತಿಂದು 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 ಅಭ್ಯಾಸ ಮಾಡಿಕೊಂಡು ಈ ಗುಟ್ಕಾ ಇಲ್ಲದೆ ಇದ್ದರೆ ನಾನು 5 ನಿಮಿಷದಲ್ಲಿ ಸತ್ತೋಗ್ತೀನಿ ಅಂತ ಹೇಳ್ತಿದ್ದೇನೆಂದರೆ, ಆ ವ್ಯಕ್ತಿ ಏನು? ದಾಸನು ತನ್ನ ಶರೀರಕ್ಕೆ. ಹೌದಾ? ಈ ವ್ಯಕ್ತಿ ಮಾಡಬೇಕಾಗಿರುವಂತಹದ್ದು ಊಟ ಬಿಡುವಂಥ ಉಪವಾಸ ಅಲ್ಲ, ಗುಟ್ಕಾ ಬಿಡುವಂಥ ಉಪವಾಸ. ಯಾಕೆಂದರೆ ಗುಟ್ಕಾನು ಊಟ ಮಾಡಿ ಇಟ್ಕೊಂಡಿದ್ದಾನೆ ಆ ವ್ಯಕ್ತಿ. ಹೀಗೆ ನಮ್ಮ ಜೀವನದಲ್ಲಿ ಬೇರೆ 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 ಅಭ್ಯಾಸಗಳನ್ನು ಮಾಡ್ಕೊಂಡಿರ್ತೀವಿ. ಆ ಅಭ್ಯಾಸಗಳು ಯಾವಾಗೂ ಕೆಟ್ಟದ್ದಾಗಿರಬೇಕು ಅಂತ ಇಲ್ಲ. ಉದಾಹರಣೆಗೆ ಕಾಫಿ ಕುಡಿಯುವಂಥ ಅಭ್ಯಾಸ ಇದೆಯಾ? ಎಲ್ಲರಿಗೂ ಕಾಫಿ ಕುಡಿಯುವಂಥ ಅಭ್ಯಾಸ ಇದೆಯಾ? ಓಕೆ. ಕಾಫಿ ಕುಡಿಯೋದು ತಪ್ಪ? ಪಾಪನ? ಹೌದಾ ಅಲ್ವಾ? ಹೇಳಿ. ಇಲ್ವಾ? ಓಕೆ. ಕಾಫಿ ಕುಡಿಯುವಂಥದ್ದು ಪಾಪ ಅಲ್ಲ, ನಾನು ಒಪ್ತೀನಿ. ಈ ಕಾಫಿ ಇಲ್ಲ ಅಂದರೆ 15 ನಿಮಿಷ ಲೇಟ್ ಆದರೆ ವಿಲುವಿಲ್ಲ ಅಂತ ಸತ್ತೋಗ್ಬಿಡ್ತೀನಿ ಅನ್ನೋ ಸ್ಟೇಟಲ್ಲಿ ಇದ್ದೀರಾ ಅಂತ ಅಂದ್ಕೊಳ್ಳಿ. ಈ ಕಾಫಿಯನ್ನು 1 ಗಂಟೆ ಕುಡ್ದಿಲ್ಲ ಅಂತ ಹೇಳಿದ್ರೆ ನನ್ನ ತಲೆ ಓಡೋದೇ ಇಲ್ಲ, ತಲೆನೋವು ಬಂದು ನಿದ್ರೆ ಮಾಡಿಬಿಡ್ತೀನಿ ಅನ್ನುವಂಥ ಸ್ಥಿತಿಲಿದ್ದೀರಾ ಅಂತ ಅಂದ್ಕೊಳ್ಳಿ. ಓಕೆ. ಇದು ಒಂದು ಕಡೆ. ದೇವರ ವಾಕ್ಯವನ್ನು 1 ಗಂಟೆ ಅಲ್ಲ 2 ದಿನ ಬೇಕಾದರೂ ಬಿಟ್ಟಿರ್ತೀನಿ ಅನ್ನುವಂಥ ಸ್ಥಿತಿಲಿದ್ದೀರಾ ಇನ್ನೊಂದು ಕಡೆ. ಕಾಫಿಯನ್ನು 1 ಗಂಟೆ ಕುಡ್ದಿಲ್ಲ ಅಂದರೆ ವಿಲ್ವಿಲ್ಲ ಅಂತ ಸತ್ತೋಗ್ತೀನಿ. ದೇವ್ರ ವಾಕ್ಯ ಇಲ್ಲದೆ ಇದ್ದರೂ 2 ದಿನ ಅಲ್ಲ, 1 ವಾರ ಅಲ್ಲ, 1 ತಿಂಗಳು ಬೇಕಾದರೂ ಜೀವನ ಮಾಡ್ತೀವಿ ಅಂತ ಇದ್ದೀವಿ ಇನ್ನೊಂದು ಕಡೆ. ಇವಾಗ ಹೇಳಿ, ಇದು ಪಾಪನ? ಯಾಕೆ ಪಾಪ? ಶರೀರಕ್ಕೆ ನಾವು ಅಷ್ಟೊಂದು ಅಧಿಕಾರ ಕೊಟ್ಟಿದ್ದೇವೆ. ಆ ಶರೀರ ಡಿಮಾಂಡ್ ಮಾಡ್ತದೆ. ಶರೀರ ಕೇಳಿದ್ದೆಲ್ಲ ಕೊಟ್ಟಿಲ್ಲ ಅಂದರೆ ಆಗೋದಿಲ್ಲ ನಮಗೆ. ಅದು ಮುಗಿದೋಗ್ಬೇಕು. 5 ನಿಮಿಷ ಅಲ್ಲ, ಒಂದು 15 ನಿಮಿಷದಲ್ಲಿ ಕಾಫಿ ಬಂದುಬಿಡಬೇಕು. ಕಾಫಿ ಕುಡಿಯುವಂಥದ್ದು ಪಾಪ ಅಲ್ಲ, ನಾನು ಮತ್ತೆ ಹೇಳ್ತಿದ್ದೇನೆ, ಪಾಪ ಅಲ್ಲ. ಆದರೆ ದೇವರಿಗಿಂತ, ವಾಕ್ಯಕ್ಕಿಂತ ಇನ್ನೂ ಯಾವುದನ್ನಾದರೂ ನಮ್ಮ ಶರೀರ ಡಿಮಾಂಡ್ ಮಾಡಿದಾಗ ಆ ಡಿಮಾಂಡನ್ನು ಪೂರೈಸಲೇಬೇಕು ಅನ್ನುವಂತಹ ಪರಿಸ್ಥಿತಿಗೆ ಬಂದು ಕೂತಿದ್ದೀವಂದರೆ ಅದು ಪಾಪ. ಆಗ ನಾವು ದಾಸರೇ ಹೊರತಾಗಿ ಸ್ವತಂತ್ರರಲ್ಲ. ನೀವು ಕಾಫಿಗೆ ದಾಸರು ಅಂತ ನಾನು ಹೇಳಲ್ಲ, ಆದರೆ ನಿಮ್ಮ ಶರೀರಕ್ಕೆ ನೀವು ದಾಸರು. ಯಾಕೆಂದರೆ ಅದು ಕೇಳಿದಾಗ ನೀವು ಕೊಡಲೇಬೇಕು. ಅದು ನಾಳೆ ಕೊಡ್ತೀನಿ ಅಂದರೆ ನಿಮ್ಮ ಶರೀರ ಒಪ್ತಿದೆಯಾ? ಒಪ್ತಿಲ್ಲ. ಇವಾಗ ಬೇಕು ಅಂತಿದೆ. ಹಾಗಾದರೆ ನಮ್ಮ ಶರೀರ ಆಟೋಮ್ಯಾಟಿಕ್ಕಾಗಿ ಎಲ್ಲಿಗೆ ಹೋಗುತ್ತಿದೆ? ಯಜಮಾನನ ಸ್ಥಾನದಲ್ಲಿ. ನಿಜನಾ? ಆದರೆ ನಾನು ಆಗಲೇ ಹೇಳಿದೆ, ಕಾಫಿ ಇದ್ದರೆ ಕುಡಿತೀನಿ, ಸಂತೋಷ. ಇಲ್ಲಾಂದರೆ ಏನು ಕೊಚ್ಕೊಂಡು ಹೋಗಲ್ಲ, ನಾನು ಪರವಾಗಿಲ್ಲ, ನಾನು ಬದುಕ್ತೀನಿ ಅನ್ನುವಂಥ ಸ್ಥಿತಿಲಿದ್ದಾರೆ ಅಂತ ಅಂದ್ಕೊಳ್ಳಿ. ಆವಾಗ ನಿಮ್ಮ ದೇಹ ನಿಮ್ಮ ಮೇಲೆ ಯಜಮಾನ ಅಲ್ಲ. ನಾನು ಆಗಲೇ ಹೇಳಿದೆ, ನಿಮಗೋಸ್ಕರ ದೊಡ್ಡ ಬಂಗಲೆಯನ್ನು ಕಟ್ಕೊಳ್ಳಿ, ನಿಮ್ಮ ಆತ್ಮಕ್ಕೋಸ್ಕರ ದೊಡ್ಡ ಬಂಗಲೆಯನ್ನು ಕಟ್ಕೊಳ್ಳಿ. ಶರೀರಕ್ಕೋಸ್ಕರ ಏನು ಕಟ್ಕೋಬೇಕು? ಪುಟ್ಟ ಮನೆಯನ್ನು ಕಟ್ಕೊಳ್ಳಿ. ಬೀದಿಲಿ ಮಲ್ಕೊಳ್ಳಿ ಅಂತ ನಾನು ಹೇಳೋದಿಲ್ಲ. ಮನೆ ಅಂದರೆ ಆಮೇಲೆ ಮನೆ ಅಂತ ಕನ್ಫ್ಯೂಸ್ ಆಗ್ತಿದೆಯಾ? ಸದ್ಯಕ್ಕೆ ಆ ಮನೆ ಬಗ್ಗೆ ಮಾತಾಡ್ತಿಲ್ಲ. ಆತ್ಮದ ಬಗ್ಗೆ ಅಷ್ಟು ಯೋಚನೆ ಮಾಡಿ, ಶರೀರದ ಬಗ್ಗೆನೂ ಯೋಚನೆ ಮಾಡಿ. ನಿಮ್ಮ ಉದ್ಯೋಗಗಳನ್ನು ನೀವು ಮಾಡಿ, ನಿಮ್ಮ ಮಕ್ಕಳನ್ನು ನೀವು ಪೋಷಿಸಿ, ನಿಮ್ಮ ಕುಟುಂಬವನ್ನು ನೀವು ಪೋಷಿಸಿ. ಆತ್ಮಕ್ಕೆ ಸಂಬಂಧಪಟ್ಟಿರುವಂಥ ಯೋಚನೆಗಳು ಅಷ್ಟಿದ್ರೆ ನಮ್ಮ ಜೀವನದಲ್ಲಿ ಶರೀರಕ್ಕೆ ಸಂಬಂಧಪಟ್ಟಿರುವಂಥದ್ದು ಇಷ್ಟೇ ಇರಬೇಕು. ಯಾಕೆಂದರೆ ಅದು ಧಣಿ, ಇದು ಸೇವಕ. ಹಿಂಗಿದೆಯಾ ಹೇಳಿ? ಬೆಳಗ್ಗೆ ಎದ್ದಾಗಿನಿಂದಲೂ ಸಹ ಶರೀರಕ್ಕೆ ಸಂಬಂಧಪಟ್ಟಿರುವಂಥ ಯೋಚನೆಗಳೇ. ಬ್ರಷ್ ಮಾಡುವುದರ ಹಿಂದೆ ಹಿಡಿದು, ಬ್ರಷ್ ಮಾಡೋದು ತಪ್ಪ ಅಂದರೆ ಅಲ್ಲ, ನಾನು ಹೇಳ್ತೇನೆ ನಿಮಗೆ. ಬ್ರಷ್ ಮಾಡುವುದರ ಹಿಂದೆ ನನ್ನ ದೇಹವನ್ನು ನೀಟಾಗಿ ಇಟ್ಕೋಬೇಕು. ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್. ಇನ್ನು ಬ್ರೇಕ್ಫಾಸ್ಟ್ ಆಗಿರಲ್ಲ, ರಾತ್ರಿಗೆ ಏನು ಮಾಡ್ತಿದ್ಯೆ? ಗಂಡ ಹೆಂಡತಿ ಹತ್ರ ಮಾಡುವಂಥ ಕ್ವೆಶನ್. ರಾತ್ರಿಗೆ ಏನು ಅಡುಗೆ? ಮತ್ತು ರಾತ್ರಿ ಮಲಗಬೇಕಾದ್ರೆ ಬೆಳಗ್ಗೆ ಏನು ಬ್ರೇಕ್ಫಾಸ್ಟ್ ಏನು ಮಾಡ್ತಿದ್ಯಾ? ಇನ್ನು ಹೆಂಡತಿಯವರು ಮುಂದೆ ಬಂದು, ನೀವಾದರೂ ರಾತ್ರಿ ಯೋಚನೆ ಮಾಡ್ತಿದ್ದೀರಾ ನಾಳೆ ಬೆಳಿಗ್ಗೆ ಏನು ಮಾಡಬೇಕು ಅಂತ. ನಾನು ಮಧ್ಯಾಹ್ನನೇ ಯೋಚನೆ ಮಾಡಿ ದೋಸೆಗೆ ನೆನಕಿಟ್ಟಿದ್ದೀನಿ. ನಾನಿದು ಮಾಡಬಾರ್ದು ಅಂತ ನಿಜವಾಗ್ಲೂ ಹೇಳ್ತಿಲ್ಲ. ನೀವು ದೋಸೆ ಮಾಡ್ಕೊಂಡು ತಿನ್ನಬಾರ್ದು ಅಂತ ಹೇಳ್ತೀರಾ, ನಾಳೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಬಗ್ಗೆ ಯೋಚನೆ ಮಾಡಬಾರ್ದು ಅಂತ ಹೇಳ್ತಿಲ್ಲ. ಆದರೆ ನೀವು ದೇಹಕ್ಕೆ ಸಂಬಂಧಪಟ್ಟಿರುವಂತಹ ಮಾಡುವಂಥ ಸಮಸ್ತ ಯೋಚನೆಗಳು ಸಹ ಎಷ್ಟಾಗಿರಬೇಕು? ಚಿಕ್ಕ ಮನೆಯಾಗಿರಬೇಕು. ಆತ್ಮಕ್ಕೆ ಸಂಬಂಧಪಟ್ಟಿರುವಂತಹದ್ದು ದೊಡ್ಡ ಬಂಗಲೆ ಆಗಿರಬೇಕು. ಆತ್ಮ ಧಣಿಯಾಗೇ ಇರಬೇಕು, ದೇಹ ಸೇವಕನಾಗೇ ಇರಬೇಕು. ಇದು ಉಲ್ಟಾದ್ರೇ ತೊಂದರೆ. ಇದು ಉಲ್ಟಾದ್ರೇ ನಾವು ಸತ್ತು ಹೋಗುವಂತಹದ್ದು. ಆತ್ಮಕ್ಕೆ ಸಂಬಂಧಪಟ್ಟಂತೆ ಸತ್ತೋಗ್ತೇವೆ. ದೇವರ ಜೀವನವನ್ನು ಸಾವು ಅಂತ ಹೇಳಿ ಕರ್ತಿದ್ದಾರೆ. ಹೌದಲ್ವಾ? ನೀವು ಓದ್ಸರಿ ಸ್ಪಿರಿಚುವಲ್ ಡೆತ್ ಅನ್ನುವಂಥ ಸಂದೇಶದಲ್ಲಿ ಡೀಟೇಲ್ಡಾಗಿ ನೋಡಿದ್ದೀರ. ಮರಣ ಅಂದರೆ ಏನು? ಒಂದು ವೇಳೆ
ನಮ್ಮೆಲ್ಲರ ಜೀವನದಲ್ಲಿ ನಮಗನ್ಸಿದ್ರೆ ಈ ಶರೀರ ಅನ್ನುವಂತಹದ್ದು ಅಧಿಕಾರಕ್ಕೆ ಬಂದ್ಬಿಟ್ಟಿದೆ, ಆತ್ಮ ಅನ್ನುವಂತಹದ್ದು ಕುಗ್ಗೋಗಿದೆ. ಆತ್ಮ ನನ್ನ ಶರೀರಕ್ಕಿಂತ ಕೆಳಮಟ್ಟಕ್ಕೆ ಬಂದ್ಬಿಟ್ಟಿದೆ, ಶರೀರ ನನ್ನ ಮೇಲೆ ಆಳ್ವಿಕೆ ಮಾಡುತ್ತದೆ ಅಂತ ನಿಮಗನ್ಸಿದ್ರೆ, ಮತ್ತೆ ಅದನ್ನು ರಿವರ್ಸ್ ಮಾಡಲಿಕ್ಕೆ ನಮಗಿರುವಂಥ ಅವಕಾಶ ಎಲ್ಲಿವರೆಗೂ ಮಾತ್ರ? ಅದನ್ನು ರಿವರ್ಸ್ ಮಾಡಿಕೊಡ್ಲಿಕ್ಕೆ ನಮಗಿರುವಂತಹ ಅವಕಾಶ ಎಲ್ಲಿವರೆಗೂ ಮಾತ್ರ? ಇದೆರಡು ಬೇರೆ ಬೇರೆ ಆಗೋವರೆಗೂ ಮಾತ್ರ. ನಮ್ಮ ಆತ್ಮ ಮೇಲಿರಬೇಕಾದ್ರೆ ನಮ್ಮ ಶರೀರ ಕೆಳಗಡೆ ಇರಬೇಕಾದ್ರೆ ಇದೆರಡು ಬೇರೆ ಬೇರೆ ಆಯಿತು ಅಂತ ಅಂದ್ಕೊಳ್ಳಿ, ಮುಗಿದು ಹೋಯ್ತಲ್ವ ನಮ್ಮ ಕತೆ. ನಿಜಾನ? ಈ ಲೋಕದಲ್ಲಿ ಯಾವಾಗ ಆತ್ಮ ಶರೀರ ಬೇರೆ ಬೇರೆ ಆಗುತ್ತೋ ಅದಕ್ಕಿಂತ ಮುಂಚೆನೇ ಈ ಹೈರಾರ್ಕಿ, ಈ ಆರ್ಡ್ರನ್ನು ಚೇಂಜ್ ಮಾಡ್ಕೋಬೇಕು, ಫ್ಲಿಪ್ ಮಾಡಬೇಕು, ತಿರುಗಿಸ್ಬೇಕು. ಏನು ಮಾಡಬೇಕು? ಆತ್ಮ ಮೇಲಿಟ್ಟು ಶರೀರವನ್ನು ಕೆಳಗಡೆ ಇಡಬೇಕು. ಸತ್ಯವೇದದಲ್ಲಿ ಒಂದು ಅದ್ಭುತವಾಗಿರುವಂತಹ ಮಾತಿದೆ. ಒಬ್ಬ ಭಕ್ತ ಮಾತಾಡಬೇಕಾದ್ರೆ ನಾನು ನನ್ನ ಕಣ್ಣುಗಳಿಗೆ ದೇವರ ವಾಕ್ಯವನ್ನು ಇಡ್ತೀನಿ ಅಂತಾರೆ. ನನ್ನ ಕಣ್ಣುಗಳಿಗೆ ದೇವರ ವಾಕ್ಯವನ್ನು ಇಡ್ತೀನಿ ಅಂದರೆ ನಿಮ್ಮ ಭಾಷೆಯಲ್ಲಿ ಮಾತಾಡ್ತೀರಲ್ವ, ನಾನು ಊಟ ಇಡ್ತೀನಿ ಅವರಿಗೆ, ಊಟ ಇಡ್ತೀನಿ ಇವರಿಗೆ, ನನ್ನ ಮಗನಿಗೆ ಊಟ ಇಟ್ಟಿದ್ದೀನಿ ಅಂತ ಮಾತಾಡ್ತೀರಲ್ವ, ಆ ಥರ. ನನ್ನ ನಾಯಿಗೆ ಊಟ ಇಟ್ಟು ಬಂದಿದ್ದೀನಿ ಅಂತೀರಾ ಇಲ್ವಾ? ಹೌದಾ? ಹಾಗಾದರೆ ನಾಯಿ ನಿಮ್ಮ ಮನೆಯಲ್ಲಿ ಸೇವಕನ ದಣಿನ? ಸೇವಕ. ಅದಕ್ಕೆ ನೀವು ನಾಯಿ ಹೇಳ್ದಂತೆ ನೀವು ಕೇಳ್ತಿಲ್ಲ, ನೀವು ಇಟ್ಟಿದ್ದನ್ನು ನಿಮ್ಮ ನಾಯಿ ತಿನ್ನಬೇಕು. ಅರ್ಥ ಆಯ್ತಾ? ಅವಾಗ ಮಾತ್ರ ನಿಮ್ಮ ನಾಯಿ ನಿಮ್ಮ ಮನೆಯಲ್ಲಿ ಸೇವಕ. ಇದು ನಮ್ಗೆ ಅರ್ಥ ಆದರೆ ನಮ್ಮ ಕಣ್ಣು ಏನು ಕೇಳುತ್ತೋ ಅದನ್ನು ಇಡುವಂತಹದ್ದಲ್ಲ. ನಾವೇನು ಇಡಬೇಕು ಅಂತ ಅಂದ್ಕೊಳ್ತೀವೋ, ಸತ್ಯವೇದದಲ್ಲಿ ದೇವರು ಏನು ಇಡಬೇಕು ಕಣ್ಣಿಗೆ ಅಂತ ಹೇಳ್ಕೊಟ್ಟಿದ್ದಾರೋ ಅದನ್ನು ಕಣ್ಣಿಗೆ ಆಹಾರವಾಗಿ ಇಡಬೇಕು. ಅದೇನು ಕೇಳುತ್ತೋ ಅದಲ್ಲ. ಇನ್ನೊಂದಷ್ಟು ವಚನಗಳನ್ನು ನೋಡಿ ಮುಗಿಸ್ಕೊಳ್ಳೋಣ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನವನ್ನು ಓದೋಣ. 5:17. ಯಾಕಂದರೆ ಶರೀರ ಭಾವವು ಅಭಿಲಾಷಿಸುವುದು ಆತ್ಮನಿಗೆ ವಿರೋಧವಾಗಿದೆ, ಆತ್ಮನು ಅಭಿಲಾಷಿಸುವುದು ಶರೀರ ಭಾವಕ್ಕೆ ವಿರುದ್ಧವಾಗಿದೆ. ನೀವು ಮಾಡಲಿಕ್ಕೆ ಇಚ್ಛಿಸುವುದನ್ನು ಮಾಡದಂತೆ ಇವು ಒಂದಕ್ಕೊಂದು ಹೋರಾಡುತ್ತವೆ. ಏನಂತೆ? ಆಪೋಸಿಟ್ ಕಲ್ಚರ್ ಅಂತ ಇವೆರಡಕ್ಕೂ ಮಧ್ಯೆ ಇರುವಂತಹದ್ದು ಶರೀರಕ್ಕೆ, ಆತ್ಮಕ್ಕೆ. ಶರೀರ ಕೋರ್ಕೊಳ್ಳುವಂತಹದ್ದು ಆತ್ಮನಿಗೆ ವಿರುದ್ಧವಾಗಿದೆ. ಏನೇನು ಕೋರ್ಕೊಳ್ಳುತ್ತೆ ಶರೀರ? ಈಗಾಗಲೇ ನಾವು ನೋಡ್ಕೊಂಡ್ವಲ್ವ. ದೇವರಿಂದ ದೂರ. ನಿನ್ನೆ 2ನೇ ಭಾಗದಲ್ಲಿ ಒಂದು ಮೆಸೇಜನ್ನು ಮಾತಾಡ್ಕೊಂಡ್ವಿ. ಮನುಷ್ಯರು ಕೋರ್ಕೊಳ್ತಿರುವಂತಹದ್ದು ದೇವರು ಕೊಡುವಂತಹ ಸ್ವಾತಂತ್ರ್ಯವನ್ನಲ್ಲ, ದೇವರನ್ನು ದೂರ ತಳ್ಳಿ ನಮಗೆ ಸಿಕ್ಕುವಂತಹ ಸ್ವಾತಂತ್ರ್ಯವನ್ನು. ಇದು ಶರೀರ ಕೋರ್ಕೊಳ್ಳುವಂತಹ ವಿಚಾರಗಳು. ಇನ್ನು ಆತ್ಮ ಕೋರ್ಕೊಳ್ಳುವಂತಹದ್ದು ಏನಂತ ಇದೆ? ಹೇಗಿರುತ್ತೆ ಆತ್ಮ ಕೋರ್ಕೊಳ್ಳುವಂತಹದ್ದು? ದೇವರು ವಾಕ್ಯ ಕೇಳಬೇಕು, ಸಹವಾಸದಲ್ಲಿರಬೇಕು, ಪ್ರಾರ್ಥನೆ ಮಾಡಬೇಕು, ಬೈಬಲ್ ಓದಬೇಕು, ಯಾವಾಗಲೂ ಸಹ ದೇವರ ಧ್ಯಾನದಲ್ಲೇ ಇರಬೇಕು, ಹಾಡುಗಳನ್ನು ಹಾಡ್ತಲೇ ಇರಬೇಕು, ಯಾವ ಕೆಲಸಗಳನ್ನು ಮಾಡಿದಾಗಿಯೂ ಸಹ ದೇವರಲ್ಲೇ ಲೀನವಾಗಿರಬೇಕು. ಇದು ಲಾಂಗಿಂಗ್ ನಮ್ಮೊಳಗಡೆ ಇದೆಯಲ್ವಾ, ಸೋಲ್ ಅನ್ನುವಂಥದ್ದು, ಸ್ಪಿರಿಟ್ ಅನ್ನುವಂತಹದ್ದು, ಆತ್ಮ. ಇದು ದೇವರಿಗೋಸ್ಕರ ಏನು ಮಾಡುತ್ತೆ? ಹಂಬಲಿಸ್ತಿರುತ್ತೆ. ಯಾಕೆಂದರೆ ದೇವರಿಂದ ಬಂದಿದ್ದಲ್ವಾ. ನಮ್ಮೊಳಗಡೆ ಇರುವಂಥ ಆತ್ಮ ಕರುಳ ಸಂಬಂಧ. ಆ ಮೆಸೇಜಲ್ಲಿ ನೀವು ಕೇಳಿದ್ದೀರ, ಈ ಅಟ್ರಾಕ್ಷನ್ ಯಾವಾಗೂ ಇರುತ್ತೆ ಆತ್ಮಕ್ಕೂ ದೇವರಿಗೂ. ಆತ್ಮ ದೇವರು ಬೇಕು ಅಂತಿದ್ದಾರೆ. ಈ ಮಣ್ಣಿಂದ ಮಾಡಲ್ಪಟ್ಟಿರುವಂತಹ ದೇಹ, ಇಲ್ಲಿರುವಂತಹ ಮಣ್ಣಿಂದ ಮಾಡಲ್ಪಟ್ಟಿರುವಂಥ ಐಟಮ್ಗಳೇನಾದರೂ ಬೇಕು ಅಂತಿರುತ್ತೆ. ಹೌದಾ? ಇದಕ್ಕೆ ಇಲ್ಲಿಗೆ ಅಟ್ರಾಕ್ಷನ್ ಜಾಸ್ತಿ. ಮಣ್ಣಿಂದ ಮಾಡಲ್ಪಟ್ಟಿರುವಂತಹ ದೇಹಕ್ಕೂ ಮಣ್ಣಿನಿಂದಲೇ ಸೃಷ್ಟಿಯಾಗಿರುವಂತಹ ಈ ಸೃಷ್ಟಿಗೂ ಅಟ್ರಾಕ್ಷನ್ ಜಾಸ್ತಿ. ಅದಾಗಿರಬಾರ್ದಲ್ವ ನಮ್ಮ ಜೀವನದಲ್ಲಿ. ಇದು ಬರೀ ಹೆಲ್ಪಿಂಗೋಸ್ಕರ ದೇವರು ಕೊಟ್ಟಿರುವಂತಹದ್ದು ಶರೀರವನ್ನು. ಆತ್ಮ ಮತ್ತೆ ನನ್ನ ಹತ್ರ ಬರಬೇಕು ಅಂತ ಹೇಳ್ತಾರೆ. ನಮ್ಮ ಆತ್ಮಗಳು ದೇವರ ಹತ್ರ ಹೋಗಬೇಕು ಅಂದರೆ ಕಣ್ಣು ಆತ್ಮಕ್ಕೆ ಹೆಲ್ಪ್ ಮಾಡಬೇಕು, ಆತ್ಮ ಅಭಿವೃದ್ಧಿ ಆಗಲಿಕ್ಕೆ. ಕಿವಿ ಆತ್ಮಕ್ಕೆ ಅಭಿವೃದ್ಧಿ ಆಗಲಿಕ್ಕೆ ಹೆಲ್ಪ್ ಮಾಡಬೇಕು. ಅದಕ್ಕೋಸ್ಕರ ಕೊಟ್ಟಿರುವಂಥ ಸೇವಕರು ಇದೆಲ್ಲ. ಇದು ಯಾವತ್ತೂ ನಮ್ಮ ಮೇಲೆ ಬಂದು ಕೂರಬಾರ್ದು. ಅದಕ್ಕೆ ನಾನು ಆಗಲೇ ಹೇಳಿದೆ, ಇದಕ್ಕೆ ಬೆಸ್ಟ್ ಪಾಸಿಬಲ್ ಮೆಥಡ್ ಅಂದರೆ ಉಪವಾಸ ಮಾಡುವಂತಹದ್ದು ಅಂದರೆ ಊಟ ಬಿಡುವಂತಹದ್ದು ಒಂದೇ ಅಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಹಿಂಗೆ ಫೋನ್ ಹುಡುಕ್ತಿದ್ದೀವ. ಒಂದು ವೇಳೆ ಅದೇ ಪರಿಸ್ಥಿತಿ ಆಗಿದ್ದರೆ 40 ದಿವಸ ಫೋನನ್ನು ಮರ್ತೋಗಿ, ನಾನು ಫೋನ್ ಮುಟ್ಟೋದಿಲ್ಲ 40 ದಿವಸ, ಕೀಪ್ಯಾಡನ್ನು ಯೂಸ್ ಮಾಡ್ತೀನಿ, ಬರೀ ಮಾತಾಡ್ತೀನಿ, ಆಮೇಲೆ ಇಡ್ತೀನಿ. ಮಾಡ್ತೀವ ಕೆಲಸವನ್ನು ಮಾಡ್ತೀವ. ಉಪವಾಸ, ನಿಜವಾದ ಉಪವಾಸ ಇದು. ಇದೇ ಪ್ರೊಸೀಜರ್. ಆತ್ಮವನ್ನು ಮೇಲಿಟ್ಟು ಶರೀರವನ್ನು ಅದರ ಕೆಳಗಡೆ ತರಲಿಕ್ಕೆ ಇದೇ ಉಪವಾಸ. ಇದನ್ನು ಮಾಡ್ತೀವ. 40 ದಿವಸ ನಾನು ಫೇಸ್ಬುಕ್ ಯೂಸ್ ಮಾಡೋದಿಲ್ಲ, ಇನ್ಸ್ಟಾಗ್ರಾಮ್ ಯೂಸ್ ಮಾಡೋದಿಲ್ಲ. ಇದು ನಿಜವಾದ ಉಪವಾಸ. ಒಂದು ವೇಳೆ ಅದಕ್ಕೆ ಅಡಿಕ್ಟ್ ಆಗಿದ್ರೆ ನಾವು ಅದು ಮಾಡುವಂತಹದ್ದೇ ನಿಜವಾದ ಉಪವಾಸ. ಹಂಗಿರುತ್ತೆ ನಮ್ಮ ಉಪವಾಸಗಳು. ನಾವು ಮಾಡುವಂಥ ಉಪವಾಸ ಹೆಂಗಿರುತ್ತೆ ಗೊತ್ತಾ? ನಾನು ರಾತ್ರಿ 10 ಗಂಟೆಯಿಂದ ಹಿಡಿದು ಬೆಳಗ್ಗೆ 6 ಗಂಟೆವರೆಗೂ ಉಪವಾಸ. ಹೌದಾ? ನಿದ್ರೆ ಮಾಡಬೇಕಾದ್ರೆ ಉಪವಾಸ ಇರಲಿಕ್ಕೆ ನಾವೇ ನಿದ್ರೆ ಮಾಡಬೇಕಾದ್ರೆ ಯಾರೂ ಊಟ ಮಾಡೋದಿಲ್ಲ, ಅದನ್ನು ಉಪವಾಸ ಅಂತಲೂ ಕರೆಯೋದಿಲ್ಲ.
ಅದೆಲ್ಲ ಉಪವಾಸ. ದೇವರಿಗೋಸ್ಕರ ನಮಗಿಷ್ಟ ಇರುವಂತಹದನ್ನು ಬಿಡುವಂತಹದ್ದು ಉಪವಾಸ. ದೇವರಿಗೋಸ್ಕರ ನಮಗಿಷ್ಟ ಇರುವಂತಹದನ್ನು ಪಕ್ಕಕ್ಕಿಡುವಂತಹದ್ದು ಉಪವಾಸ. ಕಾಫಿಗೆ ಅಷ್ಟೊಂದು ಅಡಿಕ್ಟ್ ಆಗಿದ್ದೀನಿ ಅಂದರೆ ನೋಡೋಣ, ಟೆಸ್ಟ್ ಮಾಡಿ ಪಕ್ಕಕ್ಕಿಟ್ಬಿಡ್ತೀನಿ ಒಂದು ವಾರ, ಕುಡಿದೇ ಇದ್ರೆ ಏನಾದರೂ ಆಗುತ್ತಾ? ನನ್ನ ವಾಕ್ಯ ಕೇಳದೆ 2 ದಿನ ಇರಲಿಕ್ಕಾಗುತ್ತೆ ಅಂದರೆ, ಇದು ಇಲ್ಲದೆ 5 ನಿಮಿಷ ಇರಲಿಕ್ಕಾಗ್ತಿಲ್ಲ ಅಂದರೆ ಇದು ತಪ್ಪಿದು. ನಾನು ಇದಕ್ಕೆ ಅಡಿಕ್ಟ್ ಆಗಿ ದಾಸನಾಗಿ ಹೋಗಿದ್ದೀನಿ, ಪಕ್ಕದಲ್ಲಿ ಇಡ್ತೀನಿ ಒಂದು ವಾರ, ಆಮೇಲೆ ಕಾಫಿ ಕೊಡ್ರಿ ನಾನು ಬೇಡ ಅಂತ ಹೇಳ್ತಿಲ್ಲ. ಆದರೆ ಆ ಪರಿಸ್ಥಿತಿಗೆ ಬರಬಾರದು ನಾವು. ಯಾವ ಪರಿಸ್ಥಿತಿಗೆ? ಇದಿಲ್ಲ ಅಂದರೆ ನಡೆಯೋದೇ ಇಲ್ಲ ನನ್ನ ಕತೆ ಅನ್ನೋ ಹಂಗಿರಬಾರ್ದು. ನಮ್ಮ ಜೀವನದಲ್ಲಿ ಇದಿಲ್ಲ ಅಂದರೆ ನಾನು ನಡೆಯೋದೇ ಇಲ್ಲ ನನ್ನ ಕತೆ ಅಂತ ನೀವು ಯಾರನ್ನಾದರೂ ನೋಡಿ ಹೇಳಬೇಕು ಅಂದರೆ ಅವರೊಬ್ಬರು ಯಾರಾಗಿರಬೇಕು? ದೇವರಾಗಿರಬೇಕು. ಆ ಮಾತು ಅವರೊಬ್ಬರಿಗೆ ಮಾತ್ರ ಬಳಕೆ ಆಗಬೇಕು. ದೇವರಿಲ್ಲ ಅಂದರೆ ನನ್ನ ಪರಿಸ್ಥಿತಿ, ನನ್ನ ಸಿಚುವೇಶನ್, ನನ್ನ ಜೀವನ ನಡೆಯೋದೇ ಇಲ್ಲ. ಅವರೊಬ್ರಿಗೆ ಮಾತ್ರ ಸಲ್ಲಬೇಕೇ ಬಿಟ್ಟು ಆ ಮರ್ಯಾದೆ. ತಂದೆಗಾಗಲಿ, ತಾಯಿಗಾಗಲಿ, ಮಕ್ಕಳಿಗಾಗಲಿ, ಕಾಫಿಗೆ, ಟೀಗೆ, ನಮಗಿರುವಂತಹ ಅಭ್ಯಾಸಗಳು, ನಮಗಿರುವಂತಹ ಊಟದ ಅಭ್ಯಾಸಗಳು, ಇನ್ನೊಂದು ಮತ್ತೊಂದು ನಿದ್ರೆ ಅಭ್ಯಾಸಗಳು, ಇವ್ಯಾವಕ್ಕೂ ಸಹ ಇರಬಾರದು. ಇದು ನಿಜವಾದ ಉಪವಾಸ, ಹೌದಲ್ವಾ? ಮಾಡೋಣ ಈ ಉಪವಾಸವನ್ನು. ನಿಮಗೆ ಗೊತ್ತು ನಿಮಗೇನೇನು ಅಡಿಕ್ಷನ್ಸ್ ಇದೆ ಅಂತ ಹೇಳಿ, ನಿಮಗೇನೇನು ಅಭ್ಯಾಸಗಳಿದೆ ಅಂತ ಹೇಳಿ. ಯಾಕೆಂದರೆ ಈ ಅಭ್ಯಾಸಗಳು ಮುಂದೆ ಹೋಗಿ ಹೋಗಿ ಚಟಗಳಾಗೋಗುತ್ತೆ, ವಿಚಿತ್ರ ಆಗುತ್ತೆ ಆಮೇಲೆ. ಅದಾಗಬಾರ್ದಲ್ವ? ಅದಕ್ಕೋಸ್ಕರ ನಿಮಗೆ ಯಾವ್ಯಾವ ರೀತಿಯಾಗಿರುವಂಥ ಕೆಲವರಿಗೆ ಈಗೋ ಅನ್ನುವಂತಹದ್ದೇ ಚಟ, ಹೌದಾ ಇಲ್ವಾ? ಈಗೋ ಅನ್ನುವಂತಹದ್ದು, ಈಗೋ ಅಂದರೆ ಜಂಬ ಅನ್ನುವಂತಹದ್ದು, ಹೌದಲ್ವ? ಅದೇ ಚಟ. ಏನು? ಯಾರಾದರೂ ಒಂದು ಮಾತಂದರೆ ತಡ್ಕೊಳ್ಲಿಕ್ಕಾಗಲ್ಲ, ಪಟ್ಟಂತ ಕೋಪ ಬರ್ತಿರುತ್ತೆ. ಯಾರಾದರೂ ಒಂದು ಮಾತಂದರೆ ನನ್ನ ತಪ್ಪಲ್ಲ, ಅವ್ರ ತಪ್ಪೆ, ಅವ್ರೇನಕ್ಕೆ ನನಗೋಸ್ಕರ ಅಂತಾರೆ ಅನ್ನುವಂತಹ ಮೈಂಡ್ ಸೆಟ್ ಇರುತ್ತೆ. ಅವಾಗ ಯಾವುದು ಉಪವಾಸ, ಯಾವುದು ಹೇಳಿ? ಆ ಸಂದರ್ಭದಲ್ಲಿ ಉಪವಾಸ ಯಾವುದು? 40 ದಿವಸ ಉಪವಾಸ ಮಾಡ್ತಿದ್ದೀನಿ, ಯಾರು ಏನಂದ್ರೂ ಸಹ, ಎಂಥ ಪರಿಸ್ಥಿತಿ ಬಂದರೂ ಸಹ ನಾನು ಕೋಪ ಮಾಡ್ಕೊಳ್ಳೋದಿಲ್ಲ, ನಾನು ಇನ್ನೊಬ್ಬರನ್ನು ಇಷ್ಟ ಬಂದಂತೆ ಮಾತಾಡೋದಿಲ್ಲ, ಬೈಯೋದಿಲ್ಲ, ನನ್ನ ಕೋಪವನ್ನು ನಾನು ಕಂಟ್ರೋಲಲ್ಲಿ ಇಟ್ಕೋತೀನಿ, ನಾನು ಸಾಧು ಪ್ರಾಣಿಯಾಗಿ ಮಾರ್ಪಡ್ತೀನಿ 40 ದಿವಸದಲ್ಲಿ. ಇದಲ್ವ ದೇವ್ರಿಗೆ ಬೇಕಾಗಿರುವಂಥ ಉಪವಾಸ. ನಾವು ಮಾಡುವಂಥ ಉಪವಾಸಗಳೆಲ್ಲ ಬೇರೆ ಥರ ಇರುತ್ತೆ. ಅದಲ್ಲ. ಸ್ವಲ್ಪ ಜನ ಹಾಲಲ್ಲಿ ಒಂದು ಟ್ರೈನಿಂಗ್ ಪ್ರೋಗ್ರಾಮಿಗೆ ಹೋಗಿದ್ವಿ ರೀಸೆಂಟಾಗಿ, ನಮ್ಮ ಕೊಲೀಗ್ಸ್ ಎಲ್ಲರೂ ಸಹ. ಅಲ್ಲಿ ನನ್ನ ಜೊತೆ ಕ್ರಿಸ್ಟಿಯನ್ಸ್ ಇದ್ದರು, ಒಂದು 3-4 ಜನ ಹೆಸರಿಗೆ ಕ್ರಿಸ್ಟಿಯನ್ಸ್. ಉಪವಾಸ ಮಾಡುತ್ತಿದ್ದಾರಂತೆ. ಏನು ತಿಂತೀರಾ ಅಂದರೆ, ಹಾಲಲ್ಲಿ ಮಾಡಿರುವಂಥ ಸ್ವೀಟ್ ಆದರೆ ಓಕೆ, ಹಾಲಲ್ಲಿ ಮಾಡಿಲ್ಲ ಅಂದರೆ ತಿನ್ನಬಾರ್ದು ಅಂತಿದ್ದಾರೆ. ಇಷ್ಟಕ್ಕೂ ಹಾಲಲ್ಲಿ ಜಾಸ್ತಿ ಪ್ರೋಟೀನ್ ಇರುತ್ತೆ ಗೊತ್ತಾ ನಮಗೆ? ಹಾಲಿನ ಪದಾರ್ಥಗಳು ತಿಂದರೆ ಹೊಟ್ಟೆ ಹಸಿಯೋದಿಲ್ಲ ಗೊತ್ತಾ? ಇದೇ ಉಪವಾಸ ಅಂದರೆ. ನಮಗಿಷ್ಟ ಇರುವಂತಹದನ್ನು ದೇವರಿಗೋಸ್ಕರ ಬಿಡಬೇಕು. ನಮಗೆ ಇದಿಲ್ಲದೆ ನನ್ನ ಜೀವನ ಸಾಗೋದಿಲ್ಲ. ಬೆಳಗ್ಗೆ ನಾನಾಗಲೇ ಹೇಳಿದೆ, ಅಡಿಕ್ಷನ್ ಯಾವುದರಿಂದ ಯಾವುದು ಬೇಕಾದರೂ ಆಗಿರ್ಬೋದು. ಚಿಕ್ಕ ಕಾಫಿಯಿಂದ ಹಿಡಿದು ಗುಟ್ಕಾ, ಡ್ರಗ್ಸ್, ಅದು ಇದು ಇನ್ನೊಂದು ಮತ್ತೊಂದು, ಕೆಟ್ಟ ಮಾತು, ಸುಳ್ಳು, ದ್ವೇಷ, ಕ್ರೋಧ, ನಮ್ಮ ಮನಸ್ಸಿನಲ್ಲಿ ಮಾಡುವಂಥ ಕೆಟ್ಟ ಆಲೋಚನೆ ಯಾವುದು ಬೇಕಾದರೂ ಆಗಿರ್ಬೋದು. ಅದನ್ನೆಲ್ಲ ಬಿಡಲಿಕ್ಕೆ ನಾನು ಸಿದ್ಧ. ದೇಹ ಹೇಳುವಂತಹ ಯಾವ ಮಾತಿಗೂ ಸಹ ನಾನು ಮಣಿಯೋದಿಲ್ಲ. ಇನ್ನು ಮುಂದೆ ಇದನ್ನು ಮಾಡ್ತೀನಿ, ಇದನ್ನು ಮಾಡಲಿಕ್ಕೆ ಟ್ರೈ ಆದರೂ ಮಾಡ್ತೀನಿ. ನಾನು 40 ದಿವಸ. ನೀವು 40 ದಿವಸ ಮಾಡಿದ್ರೆ ಇನ್ನು ಮುಂದಿನ ಜೀವನ ಮಾಡುವಂತಹದ್ದು ಕಷ್ಟನ ಅದು? ನೀವು 40 ದಿವಸನೇ ಬಿಟ್ಟ ಮೇಲೆ ಸೈನ್ಸ್ ಏನು ಹೇಳುತ್ತೆ ಗೊತ್ತಾ? ನೀವೊಂದು ಕೆಟ್ಟ ಅಭ್ಯಾಸ ಬಿಡಲಿಕ್ಕೆ 21 ಡೇಸ್ ಸಾಕಂತೆ, ಮ್ಯಾಕ್ಸಿಮಮ್ ಕೋರ್ಸ್. ಹೌದಾ? ಅದೇ ಅಲ್ವಾ ಚಾಲೆಂಜ್. ಆ ಇನಿಷಿಯಲ್ ಡೇಸಲ್ಲಿ ನೀವು ಬಿಡಬೇಕಂದ್ರೆ ಅಲ್ವಾ ನಿಮಗೆ ಹಿಂಸೆ ಆಗುವಂತಹದ್ದು. ಅದನ್ನು ನೀವು ಮಾಡಿ ಮುಗಿಸಿದ್ರೆ ಜೀವನ ಪೂರ್ತಿ ಸ್ವತಂತ್ರರಾಗಿರ್ಬೋದು. ಆ ಸ್ವಾತಂತ್ರ್ಯ ಬೇಕು ಅಂದರೆ ಸ್ವಲ್ಪ ಪ್ರಯಾಸ ಪಡಬೇಕು, ಸ್ವಲ್ಪ ಪ್ರಯತ್ನ ಪಡಬೇಕು. ನಾನಾಗಲೇ ಹೇಳಿದ ಹಾಗೆ ಈ ಉಲ್ಟಾ ಆಗಿರುವಂಥ ಈ ಹೈರಾರ್ಕಿ, ನಮ್ಮ ಶರೀರ ನಮ್ಮ ಆತ್ಮದ ಮೇಲೆ ದಬ್ಬಾಳಿಕೆ ಮಾಡಿ ಆಳ್ವಿಕೆ ಮಾಡುವಂಥ ಈ ಪ್ರವೃತ್ತಿಯನ್ನು ಮರಣದಷ್ಟರಲ್ಲಿ ತೊಲಗಿಸ್ಕೊಬೇಕು. ಮರಣದಲ್ಲೂ ಅದೇ ಇದೆ ಅಂತ ಅಂದ್ಕೊಳ್ಳಿ. ಸ್ವಲ್ಪ ಜನಕ್ಕೆ ಕಾಸ್ಟ್ ಅನ್ನುವಂತಹದ್ದೇ ತಲೆಯಲ್ಲಿ ತುಂಬಿರುವಂತಹ ಅಡಿಕ್ಷನ್. ಅವರಿಗೆ ಕಾಸ್ಟ್ ಬಿಟ್ಟು ಆಗೋದೇ ಇಲ್ಲ. ಅವರೊಬ್ಬ ವ್ಯಕ್ತಿಯನ್ನು ಹೆಸರಿಡಿದು ಕರೆಯೋದಕ್ಕಿಂತ ಹೆಚ್ಚಾಗಿ ಕಾಸ್ಟ್ ಹಿಡಿದು ಕರೀತಾರೆ. ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡ್ಕೊ, ಕಾಸ್ಟ್ ಅನ್ನುವಂತಹದ್ದು ಒಂದು ಅಡಿಕ್ಷನ್. ಸ್ವಲ್ಪ ಜನರಿಗೆ ಹಣ ಅನ್ನುವಂತಹದ್ದು ಒಂದು. ನನ್ನ ಹಣದ ಬಗ್ಗೆ ಮಾತಾಡ್ಕೋಬೇಕಾದ್ರೆ ಏನು ನೋಡಿದ್ವಿ ನಾವು? ಹಣ ಯೂಸ್ ಮಾಡಬಾರ್ದು ಅಂತ ನೋಡಿದ್ವಾ? ಗೂಗಲ್ ಮೀಟಲ್ಲಿ ಏನು ನೋಡಿದ್ವಿ? ಹಣವನ್ನು ನಾವು ಉಪಯೋಗಿಸಲೇಬಾರ್ದು, ನಮ್ಮ ಜೇಬಲ್ಲಿ ಹಣ ಇರಬಾರ್ದು ಅಂತ ನೋಡ್ಕೊಂಡ್ವಾ? ಅಲ್ಲ, ಆ ಹಣ ನಮಗೆ ಯಜಮಾನನಾಗಬಾರ್ದು. ಯಾವುದು? ಸಾಕಷ್ಟು ಶ್ರೀಮಂತರಿದ್ದಾರೆ, ಪರಲೋಕಕ್ಕೆ ಹೋಗಿರುವಂಥ ಅಂದರೆ ಪರದೇಶಿಗೆ ಹೋಗಿರುವಂಥ ಶ್ರೀಮಂತರು, ಯೋಬನು, ಅಬ್ರಹಾಮನು, ಅವರೆಲ್ಲ ಹೆಂಗೆ ಹೋದರು? ಅವರ ಜೀವನದಲ್ಲಿ ಹಣ ಅನ್ನುವಂತಹದ್ದು ಇವತ್ತು ಸಹ ಅವ್ರಿಗೆ ಯಜಮಾನನಾಗಿರಲಿಲ್ಲ. ಇವರ ಹತ್ರ ಇದ್ದಂಥ ಹಣಕ್ಕೆ ಯಜಮಾನರಾಗಿದ್ದರು. ಇವರ ಮೇಲೆ ದೇವರ ಯಜಮಾನರಾಗಿದ್ದರು. ಅದಲ್ವಾ ಉತ್ತಮವಾಗಿರುವಂತಹ ಜೀವನ? ಆ ಜೀವನ ನಮ್ಮಲ್ಲಿರಬೇಕು. ಆ ಹೈರಾರ್ಕಿ ಯಾವಾಗ ಉಲ್ಟಾ ಆಗುತ್ತೋ ಆಗ ದೇವರಂತೂ ನಮ್ಮ ಜೀವನದಲ್ಲಿ ಇರೋದಿಲ್ಲ. ಶರೀರ ಮೇಲೆ ಬಂದು ಆತ್ಮ ಕೆಳಗಡೆ ಹೋದರೆ, ನಾವು ಶರೀರ ಕೇಳಿರುವಂತಹದ್ದೆಲ್ಲ ಮಾಡಿ, ಶರೀರದ ಮಾತನ್ನೆಲ್ಲ ಕೇಳಿ
ಅದಕ್ಕೆ ಇನ್ನು ಮುಂದೆ ಇದನ್ನು ಟ್ರೈ ಮಾಡಿ ದಯವಿಟ್ಟು. ನಿಮ್ಮ ಒಂದು ವೇಳೆ ಇದರಿಂದ ಇವತ್ತಿನ ಸಂದೇಶದಿಂದ ಏನಾದರೂ ಕಲ್ತಿದ್ದೀವಿ ಅಂತ ನಿಮಗೆ ಅನ್ಸಿದ್ರೆ ನಾನು ಇನ್ನು ಮುಂದೆ ಉಪವಾಸ ಮಾಡ್ತೀನಿ. ಉಪವಾಸ ಅಂದರೆ ಏನು? ನನ್ನಲ್ಲಿರುವಂತಹ ಲೋಪ, ದುರಾಭ್ಯಾಸ, ಪಾಪವನ್ನು ಇಷ್ಟು ದಿನಗಳ ಕಾಲ ಬಿಟ್ಟಿರಲಿಕ್ಕೆ ಪ್ರಯತ್ನ ಪಡ್ತೀನಿ. ಇದು ಬಿಡ್ತಿರುವಂಥದ್ದು ಯಾರಿಗೋಸ್ಕರ? ನಾನು ದೇವರಿಗೋಸ್ಕರ. ಇದನ್ನು ಬಿಡ್ತಿರುವಂಥದ್ದು ಏನೋ ಆಗುತ್ತೆ, ಅನಾಹುತ ಆಗುತ್ತೆ, ಇನ್ನೊಂದಾಗುತ್ತೆ ಅಂತಲ್ಲ. ನನ್ನ ಶರೀರ ಅಷ್ಟೊಂದು ಅಡಿಕ್ಷನ್ಗೆ ಹೋಗಿದೆ ಅಂತ ಹೇಳಿದ್ಮೇಲೆ ಅದನ್ನು ಮತ್ತೆ ಕರ್ಕೊಂಡು ಬರಬೇಕಲ್ವ ಹೊರಗಡೆ. ಅದನ್ನು ಮಾಡಲಿಕ್ಕೋಸ್ಕರ ನಾನು ಉಪವಾಸ ಇರ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ಫೋನನ್ನು ಹುಡುಕ್ತಿದ್ದೀನಿ ಅಂದರೆ ಫೋನನ್ನು ಬಿಟ್ಟು 40 ದಿನ ಜೀವನ ಮಾಡ್ತೀನಿ. ಕೀಪ್ಯಾಡ್ ಯೂಸ್ ಮಾಡ್ತೀನಿ. ಅಥವಾ ಫೋನ್ ಬಂದರೆ ಅದೊಂದು ವಿಚಾರಕ್ಕೆ ಬಿಟ್ಟು ಫೋನನ್ನು ಯೂಸ್ ಮಾಡೋದಿಲ್ಲ. ಪ್ರತಿ ವಿಚಾರನೂ ಈ ಥರ ಮಾಡ್ತಾ ಹೋದ್ವಿ ಅಂತ ಅಂದ್ಕೊಳ್ಳಿ ಪ್ರಿಯರೇ. ಒಂದಿನ ಬರುತ್ತೆ ಆವಾಗ ಆತ್ಮ ಶರೀರದ ಮೇಲೆ ಎಷ್ಟು ಗಟ್ಟಿಯಾಗಿರುವಂತಹ ಆಳ್ವಿಕೆ ನಡೆಸ್ತಿರುತ್ತೆ ಗೊತ್ತಾ? ಅವರು ಪರಲೋಕಕ್ಕೆ ಹೋಗ್ತಾರೆ, ಹೌದಲ್ವ? ಆಗ ಆತ್ಮ ಏನಾದರೂ ಹೇಳಿದ್ರೆ ಶರೀರ ಲೈನ್ ದಾಟೋದಿಲ್ಲ. ಬುದ್ಧಿ ಯಜಮಾನರೇ ಅನ್ಕೊಂಡು ಹೆಂಗಿರುತ್ತಾರೋ ಮನುಷ್ಯರು ಯಜಮಾನರ ಮುಂದೆ, ಹಂಗಿರುತ್ತೆ ನಿಮ್ಮ ಶರೀರ ಆತ್ಮದ ಮುಂದೆ. ಆ ಜೀವನನೇ ಅಲ್ವ ನಮ್ಮೆಲ್ಲರಿಗೂ ಬೇಕಾಗಿರುವಂತಹದ್ದು. ಹಂಗಿದ್ದಂತಹ ಶರೀರಗಳೇ ದಾನಿಯೇಲನದ್ದು, ಯೇಸು ಕ್ರಿಸ್ತರದ್ದು, ಎಲ್ಲರ ಶರೀರವೂ ಸಹ. ಊಟಕ್ಕೋಸ್ಕರನೇ ಆತಂಕ ಪಡಲಿಲ್ಲ ಅವರು. 40 ದಿವಸ ಉಪವಾಸ ಮಾಡಿ ಬಂದ ನಂತರ ಯೇಸು ಕ್ರಿಸ್ತರಿಗೆ ಬಂದಂತಹ ಮೊದಲನೇ ಶೋಧನೆ ಏನು? ಕಲ್ಲನ್ನು ರೊಟ್ಟಿಯನ್ನಾಗಿ ಮಾಡಿಕೊಂಡು, ಅಂದರೆ ಯೇಸು ಕ್ರಿಸ್ತರು ಇರುವಂತಹ ವೀಕೆಸ್ಟ್ ಪಾಯಿಂಟ್, ಅದು ಶರೀರಕ್ಕೆ ಸಂಬಂಧಪಟ್ಟಿರುವಂತಹ ವೀಕೆಸ್ಟ್ ಪಾಯಿಂಟಲ್ಲಿ ಇದ್ದಾರೆ, ಹಸಿವಿನ ಕುರಿತಂತೆ. ಆ ಹಸಿವಿನ ಕುರಿತಂತೆ ಮತ್ತೆ ಶೋಧನೆ ತೊಗೊಂಬರುತ್ತೆ ಅಪವಾದಿ. ಹೌದಾ? ನಿನಗೆ ಹಸಿವಲ್ವಾ, ಇದನ್ನು ಮಾಡ್ಕೊಂಡು ತಿನ್ನು ನೋಡೋಣ. ಅದನ್ನು ವಾಪಸ್ ಕೊಟ್ಟು ಏನು ಹೇಳ್ತಾರೆ? ರೊಟ್ಟಿಯಿಂದ ಮಾತ್ರ ಅಲ್ಲ, ವಾಕ್ಯದಿಂದ ಬದುಕಬಹುದು. ಹೌದಾ? ನಮ್ಮ ಬಾಯಿಂದ ಬರುವಂತಹ ಮಾತೇನು ಗೊತ್ತಾ? ಮಾತೇನು? ಗುಟ್ಕಾ ಇಲ್ಲ ಅಂದರೆ ಬದುಕಲಿಕ್ಕಾಗಲ್ಲ, ಕಾಫಿ ಇಲ್ಲ ಅಂದರೆ ಬದುಕಲಿಕ್ಕಾಗಲ್ಲ, ಟೀ ಇಲ್ಲ ಅಂದರೆ ಬದುಕಲಿಕ್ಕಾಗಲ್ಲ. ಹೌದಾ? ಟೀ ಇಲ್ಲ ಅಂದರೂ ನೀವು ತೋರಿಸ್ಬೇಕು ಅದನ್ನು ಪ್ರಪಂಚಕ್ಕೆ. ಟೀ ಇಲ್ಲ ಅಂದರೂ ಬದುಕ್ಬೋದು, ಕಾಫಿ ಇಲ್ಲ ಅಂದರೂ ಬದುಕ್ಬೋದು, ಸಿಗರೇಟ್ ಇಲ್ಲ ಅಂತ ಹೇಳಿದ್ರು ಬದುಕ್ಬೋದು, ಗುಟ್ಕಾ ಇಲ್ಲ ಅಂತ ಹೇಳಿದ್ರು ಬದುಕ್ಬೋದು. ದೇವರ ವಾಕ್ಯ ಇಲ್ಲ ಅಂದರೆ ಬದುಕೋದಿಲ್ಲ. ಆಗ ನಿಮ್ಮ ಆತ್ಮ ನಿಮ್ಮನ್ನು ಆಳಿದಂತೆ. ಓಕೆ, ಕಣ್ಮುಚ್ಚಿ ಚಿಕ್ಕದಾಗಿ ಒಂದು ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ಹೌದು ಅಪ್ಪ, ಮನುಷ್ಯರು ತಮಗೆ ಗೊತ್ತಿಲ್ಲದೆ ತಾವು ದಾಸತ್ವದಲ್ಲಿದ್ದೀವಿ, ನಾವೆಲ್ಲರೂ ದಾಸತ್ವದಲ್ಲಿದ್ದೀವಿ ಅನ್ನುವಂತಹದ್ದು ನಮಗೆ ಗೊತ್ತಾಗಿದೆ ಅಪ್ಪ. ನೀವು ಈ ಶರೀರವನ್ನು, ಪ್ರತಿಯೊಂದೊಂದು ಅವಯವಗಳನ್ನು ಸಹ ಕೊಟ್ಟಂತಹದ್ದು. ಈ ಶರೀರ ಅನ್ನುವಂತಹದ್ದು ಆತ್ಮದ ಅಭಿವೃದ್ಧಿಗೆ, ಆತ್ಮದ ಬೆಳವಣಿಗೆಗೆ, ಮತ್ತು ಈ ಆತ್ಮ ನಿಮ್ಮ ಹತ್ರ ಬರಲಿಕ್ಕೆ ಸಹಾಯಕವಾಗಿರಬೇಕು ಅನ್ನುವಂಥ ಉದ್ದೇಶದಿಂದ. ಆದರೆ ಈ ಶರೀರ ಅನ್ನುವಂತಹದ್ದು ಯಾವ ಹಂತಕ್ಕೆ ಬಂದು ಕೂತಿದೆ ಅಂದರೆ ಆತ್ಮದ ಮೇಲೆ ದಬ್ಬಾಳಿಕೆ ಮಾಡುವಂತಹದ್ದು, ದೌರ್ಜನ್ಯ ಮಾಡುವಂತಹದ್ದು, ಕೆಟ್ಟ ಕೆಲಸಗಳನ್ನು ಮಾಡಿಸುವಂತಹದ್ದು, ಪಾಪದ ಕೆಲಸಗಳನ್ನು ಮಾಡಿಸುವಂತಹದ್ದು. ಈ ಸ್ಥಿತಿಗೆ ಬಂದು ಕೂತಿದ್ದೀವಿ ತಂದೆ. ಇನ್ನು ಮುಂದೆ ಇದನ್ನು ಮಾಡಲಿಕ್ಕೆ, ಇದನ್ನು ತೊಲಗಿಸ್ಕೊಳ್ಲಿಕ್ಕೆ ನಮಗೆ ಬೇಕಾಗಿರುವಂತಹದ್ದು ನಾವಿಷ್ಟು ದಿನ ಮಾಡಿದಂಥ ಉಪವಾಸಗಳಲ್ಲ, ನೀವು ಕೋರಿಕೊಂಡಂತಹ ಉಪವಾಸ ಅಂತ ನಮಗೆ ಗೊತ್ತಾಗುತ್ತೆ. ಅದು ನಿಮ್ಮ ವಿರುದ್ಧವಾಗಿ ಬರುವಂತಹ ಚಟುವಟಿಕೆಗಳು, ನಿಮಗೆ ನಮ್ಮನ್ನು ದೂರ ಮಾಡುವಂತಹ ಚಟುವಟಿಕೆಗಳು, ನಮಗಿಷ್ಟ ಆಗಿರುವಂತಹ ನಮ್ಮ ಜೀವನದಲ್ಲಿ ಅದನ್ನು ಬೇಕಾದರೂ ನಿಮಗೋಸ್ಕರ ತ್ಯಜಿಸಲಿಕ್ಕೆ ಸಿದ್ಧವಾಗಿರ್ತವೆ ಅನ್ನುವಂತಹ ಹಂತಕ್ಕೆ, ಅನ್ನುವಂಥ ಸ್ಥಿತಿಗೆ ಬಂದು ತಲುಪುವಂತಹ ಮಕ್ಕಳಾಗಿ ನಮ್ಮನ್ನು ಮಾರ್ಪಡಿಸಿ ಒಂದು ದಿನ ಧೈರ್ಯವಾಗಿ ಹೇಳ್ಕೊಬೇಕಾಗಿ ಬರಬೇಕು ತಂದೆ. ನಮ್ಮ ಆತ್ಮ ನಮ್ಮ ಶರೀರದ ಮೇಲೆ ಆಳ್ವಿಕೆ ಮಾಡುವಂತಹ ರಾಜ, ಈಗ ಶರೀರ ಕಂಪ್ಲೀಟಾಗಿ ಸರೆಂಡರ್ ಆಗಿರುವಂತಹ ಸೇವಕ ಅಂತ ಹೇಳ್ಕೊಳ್ಳುವಂಥ ಹಂತಕ್ಕೆ ನಮ್ಮೆಲ್ಲರನ್ನು ಕರ್ಕೊಂಬನ್ನಿ. ಆ ರೀತಿ ಜೀವನ ಮಾಡಲಿಕ್ಕೆ ಬೇಕಾಗಿರುವಂತಹ ಬಲವನ್ನು, ಶಕ್ತಿಯನ್ನು, ನಮ್ಮನ್ನು ನಾವು ನಿಗ್ರಹಿಸಿಕೊಳ್ಳುವಂತಹ ಬಲವನ್ನು ಕೊಟ್ಟು ನಡೆಸಿ. ಈ ಕಾರ್ಯಕ್ರಮವನ್ನು ಇಲ್ಲಿಯವರೆಗೂ ನೀವು ನಡೆಸಿಕೊಟ್ಟಿರುವಂತಹ ನಿಮ್ಮ ಮಹಾಕೃಪೆಯ ನಿಮಿತ್ತ ಇನ್ನೊಂದು ಸಾರಿ ನಮಗೆ ಕೃತಜ್ಞತೆ ಹೇಳ್ತಾ, ಎರಡನೇ ಸಂದೇಶಕ್ಕೆ ಸಿದ್ಧವಾಗಿರುವಂತಹ ನಿಮ್ಮ ಮಗನೊಟ್ಟಿಗೆ ನೀವಿತ್ತು ಕೇಳುವಂತಹ ನಮ್ಮಲ್ಲೂ ಅದನ್ನು ಅರ್ಥ ಮಾಡಿಕೊಂಡು ಅಳವಡಿಸಿಕೊಳ್ಳುವಂತಹ ಭಾಗ್ಯವನ್ನು ಕೊಟ್ಟು ನಡೆಸಿ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿಕೊಟ್ಟು ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ. ಆಮೆನ್.